ಓಕೆ ಅಲ್ಲ? ಓಕೆ, ನನಗೆ ಇಲ್ಲ. ನೀವು ವಿಡಿಯೋದಲ್ಲಿ ಫೀಚರ್ ಆದ್ರೆ ಏನು ಪರವಾಗಿಲ್ಲ? ಏನೋ ಒಂದು ಮಾಡಪ್ಪ, ಮಾಡ್ತೀಯಾ, ಇನ್ನೇನು ಮಾಡ್ಬೇಡ ಅಂತ ಅನ್ನಕ್ಕಾಗುತ್ತಾ? ನಮ್ಮ ಖುಷಿಗ ಪಬ್ಲಿಸಿಟಿ ಎಲ್ಲೋ ಒಂದ್ ಕಡೆ ಮಾಡ್ತಾ ಇದೀಯಾ. ಎಲ್ಲರೂ ಎಲ್ಲೋ ಆಕ್ಸಿಡೆಂಟ್ ಅಲ್ಲೇನೆ ಆಗತ್ತಾನೆ ಫೇಮಸ್. ಹೌದೌದು. ಮಹಾರಾಷ್ಟ್ರದು ಅದ್ಯಾವುದು ಮಹಾಕುಂಭ ಮೇಳಕ್ಕೆ ಹೋಗಿದ್ದಂತ ಹುಡುಗಿ ನೋಡಪ್ಪ ಇವಾಗ ಯೂಟ್ಯೂಬ್ ಚಾನೆಲ್ ಸಿಲ್ವರ್ ತಗೊಂಡ್ಬಿಟ್ಟಿದ್ದಾಳೆ. ಹೌದಾ? ಹೇಳ್ತಾ ಇದೀಯಾ ಇನ್ನ ಹೌದಾ ಅಂತ ಬೇರೆ. ಅಂದ್ರೆ ಯಾರು ಕನ್ನಡ ವ್ಲಾಗರ? ಅಲ್ಲ ದೇವ್ರು, ಅದ್ಯಾರು ಮಹಾಕುಂಭ ಮೇಳದಲ್ಲಿ ಒಂದು ಸರಮರ ಹುಡುಗಿ ಸಿಕ್ಕಿದ್ಲು, ನೋಡಿದ್ಯಾ? ಗೊತ್ತಿಲ್ಲ. ಅಂದ್ರೆ ಒಂಥರ ಸುಂದರವಾಗಿರೋ ಹುಡುಗಿ. ಸುಂದರವಾಗಿರೋ ಹುಡುಗಿ. ಮೋನಾಲಿಸಾ ಅವಳು ಇವಾಗ ಫುಲ್ ಪಾಪ್ಯುಲರ್ ಆಗ್ಬಿಟ್ಟಿರ್ತಾರೆ. ಹೌದು, ಹಂಗೆಲ್ಲ ಹಂಗೆ ಎಲ್ಲರೂ ಆಕ್ಸಿಡೆಂಟ್ ಆಗಿ ಹೇಳಕ್ಕಾಗಲ್ಲ. ಆಕಸ್ಮಿಕ ಏನೋ ನಮ್ದು ಆಕ್ಸಿಡೆಂಟ್ ಆಗ್ಬಿಟ್ರೆ ಹಂಗೆ ಒಳ್ಳೆ ಆಕ್ಸಿಡೆಂಟ್ ಬೇಡ, ಬಂದೆ ನಾನು ವಾಪಸ್ ಹೋಗ್ತಾ ಒಂದು ಆಕ್ಸಿಡೆಂಟ್ ಮಾಡ್ಕೊಂಡೆ ಹೋಗ್ಬಿಟ್ಟಿದ್ದೀನಿ. ಇಲ್ಲ ಆತರ ಆಕ್ಸಿಡೆಂಟ್ ಅಲ್ಲ, ಪಾಪ್ಯುಲಾರಿಟಿ ಆಕ್ಸಿಡೆಂಟ್ ಅಲ್ಲಿ ಪಾಪ್ಯುಲಾರಿಟಿ. ಖಂಡಿತ ಎಡಿಟಿಂಗ್ ಕಲಿಬೇಕು, ಬೇಜಾನ್ ಕೆಲಸ ಇದೆ ಇದ್ರಲ್ಲೇ ಇರಬೇಕು. ಅದ್ರಲ್ಲೇ ಇರಬೇಕು. ಯಾವ್ದು ಹಿಡ್ಕೊಬೇಕು ಯಾವ್ದು ಬಿಡ್ಬೇಕು ಅಂತ ಮಾಡಬಾರ್ದು. ಜೀವನ ಅಂದ್ರೆ ಹಂಗೇನೆ, ಒಂದು ಹಿಡ್ಕೊಳಕ್ ಹೋದ್ರೆ ಒಂದು ಹೋಗ್ತಾ ಇರುತ್ತೆ, ಒಂದು ಹಿಡ್ಕೊಳಕ್ ಹೋದ್ರೆ ಒಂದು ಹೋಗುತ್ತೆ. ನಾವಿವಾಗ ಓದ್ತಿರೋದು ಜಿಗಣಿಗೆ. ನೀವೇನ್ ಕೆಲಸ ಮಾಡ್ತೀರಾ ಸರ್? ನಾನು ಓಲಾ ಕಂಪ್ನಿ ಇದೆ ಗೊತ್ತಾ, ಅದರಲ್ಲಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಕೊಂತೀನಿ. ಹೌದಾ? ಓಕೆ, ಸೂಪರ್. ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ಇದೆ? ಎಲ್ಲ ಎಲೆಕ್ಟ್ರಿಕ್ ಗಾಡಿ. ಅದಕ್ಕೆ ಕೇಳಿದ್ದು ಚಾರ್ಜ್ ಎಷ್ಟಿದೆ ಅಂತ. ಸೀದಾ ಹೋಗಿ ರೈಟ್ ಅಲ್ವಾ? ಸೀದಾ ಹೋಗಿ ರೈಟ್ ತೋರಿಸ್ತೀವಿ. ಚೂರು ಹೇಳಿ ನೀವು, ಯಾಕಂದ್ರೆ ಮ್ಯಾಪ್ ನೋಡಿದ್ರೆ ಆ ಕಡೆ ತೋರಿಸ್ತೈತೆ. ರೈಟ್ ತಗೊಂಡು ನಿಮ್ಗೆ ಇವಾಗ ಈ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಗೊತ್ತಿರುತ್ತಲ್ಲ, ಈ ಏತರ್ ಗಾಡಿಯಲ್ಲಿ ಇವಾಗ ನನಗೆ ಇದ್ರಲ್ಲಿ ಚಿಕ್ ಅಂತ ಸೌಂಡ್ ಬರುತ್ತೆ. ಒಂಥರ ಕಾರಲ್ಲಿ ಬೆಲ್ಟ್ ನಾಯ್ಸ್ ಬರ್ತದಲ್ಲ, ಹಂಗೆ ಈ ತರ ಒಂಥರ ನೀವು ನೋಡಿ ಅಬ್ಸರ್ವ್ ಮಾಡಿ ಬರುತ್ತೆ. ಅಂದ್ರೆ ಅದ್ ಏನಕ್ಕೆ ಬರುತ್ತೆ ಆ ತರ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಅಂತ? ಎಲ್ಲ ಮಿಷಿನ್ ಏನಪ್ಪಾ, ಒಂದು ಬೆಲ್ಟ್ ಸೌಂಡ್ ಆಗ್ಲಿ, ಒಂದು ಮೋಟರ್ ಒಳಗಡೆ ಸೌಂಡ್ ಆಗ್ಲಿ ಬೆಂಡೆ ಬರುತ್ತೆ. ಅಲ್ಲ, ಕುಯ್ ಅನ್ನೋದೆಲ್ಲ ನಾನು ಹೇಳ್ತಿರೋದು ಯಾವ್ದೋ ಒಂದು ತಗುಲ್ತಾ ಇರ್ತೈತೆ, ಒಂಥರ ಚಿಕ್ ಅಂತ. ಈಗ ಇಲ್ಲೇ ಇದೆ, ಯಾವಾಗ ಬಂದು ತೋರಿಸ್ಕೊಂಡು ಹೋಗು. ಅಯ್ಯೋ, ಇವ್ರು ಸರಿ ಇಲ್ಲ. ಇವ್ರು ಏನ್ ಮಾಡಿದ್ರು ಗೊತ್ತಾ, ಸರ್ವಿಸ್ ಅವ್ರು ಏಟರ್ ಅವರು, ಲೆಫ್ಟ್ ಟಿಲ್ಟಿಂಗ್ ಇದೆ ಗಾಡಿ, ಇದು ಕೈ ಬಿಟ್ಟು ಓಡಿಸಿದ್ರೆ ಲೆಫ್ಟ್ ಗೆ ಟಿಲ್ಟ್ ಹಾಕೊಂಡು ಹೋಗ್ತಾ ಇರುತ್ತೆ. ಪ್ರಾಬ್ಲಮ್ ಇದೆ. ಈಗ ನಾನು ಕಂಪ್ಲೇಂಟ್ ಮಾಡಿದ್ದೆ, ಇವ್ರು ಕರ್ಕೊಂಬಂದ್ ಕೊಟ್ರೆ ಗಾಡಿನ ಇವರೆಲ್ಲ ಬಿಚ್ಚಿ ಗಡ್ಡ ಹೊಡೆದು, ಇವಾಗ ನನ್ ಕೈ ಏನಾದ್ರು ಬಿಟ್ಬಿಟ್ಟು ಓಡಿಸಿದ್ರೆ ಹಿಂಗ್ ಅಲಾಡ್ತಾ ಇರುತ್ತೆ ಹ್ಯಾಂಡ್ಲ್ ಇದು. ಇವಾಗ ಒಂಥರ ಮಾಡ್ಬಿಟ್ಟವ್ರು, ಅದು ಏನಕ್ಕಾದ್ರೂ ತಗೋಬಿಟ್ಟು ನಾ ಗಾಡಿ ಅನ್ಸ್ಬಿಡ್ತು ನನಗೆ. ಬೇರೆ ಕಡೆ ಎಲ್ಲ ಕೊಟ್ಟು ನೋಡೋಂತದ್ದೆ. ಅಲ್ಲಿಗೂ ತಗೊಂಡೋಗಿದ್ದೆ, ಅವ್ರು ಬನ್ನರ್ಘಟ್ಟ ಅಲ್ಲಿ ಐತಲ್ಲ, ಜೆ ಪಿ ನಗರ್ ಕಡೆ, ಅಲ್ಲಿ ಹೋದೆ. ಅಲ್ಲೂ ಸರಿಯಾಗಿ ಏನು ಮಾಡಿಲ್ಲ. ಒಂದ್ 2 ದಿವಸ ಹಿಡ್ಕೊಂಡ್ರು, ಯಾವ್ದೋ ಬೇರೆ ಗಾಡಿ ಕೊಟ್ಟು ಕಳ್ಸಿದ್ರು. ಟ್ವಿಟರ್ ಎಲ್ಲ ಕಂಪ್ಲೇಂಟ್ ರೈಸ್ ಮಾಡಿದ್ದೆ. ಅದರಿಂದ ಟೆನ್ಷನ್ ಬಂತು ನನಗೆ ಒಂಚೂರು. ಇಲ್ಲಾಂದ್ರೆ ತಲೆನೇ ಕೆಡ್ಸ್ಕೊಳ್ತಿರ್ಲಿಲ್ಲ. ಆದ್ರೂ ಏನು ಮಾಡಿಲ್ಲ, ಗಾಡಿ ಹಂಗೆ ಇಟ್ಟು ಕೊಟ್ಬಿಟ್ಟವ್ರೆ. ಅವ್ರಿಗೂ ಒಂದ್ ಸ್ವಲ್ಪ ಕಂಪ್ಲೇಂಟ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಏತರಲ್ವಾ? ಅಯ್ಯೋ, ಈ ಬೇಜಾನ್ ಗಾಡಿಗಳು ನೋಡ್ತಾ ಇದೀನಿ. ಒಂಥರ ಈ ಕ್ಯಾಬ್ ಗಳಲ್ಲೆಲ್ಲ ಬೆಲ್ಟ್ ನೈಸ್ ಬರ್ತದ, ಬೇಜಾನ್ ಕಿಲೋಮೀಟರ್ ಆತರ ಬೆಲ್ಟ್ ನ ಒಂಥರ ಕಿಚ್ ಸೌಂಡ್. ಒಂಥರ ಅದು ಏನಾಗುತ್ತೆ ಗೊತ್ತಾ, ಈಗ ನಾನು ಒಂದು ವೆಂಡರ್ಗೆ ಹೇಳಿರ್ತೀನಿ ಇದಂದ್ರೆ ಒಂದು ಪ್ರಾಡಕ್ಟ್ ಕೊಡು ಅಂತ. ಆ ವೆಂಡರ್ ಏನ್ ಮಾಡಿರ್ತಾನೆ, ಮೆಜರ್ಮೆಂಟ್ ಮಾಡ್ತಾರಲ್ಲ, ಮೆಜರ್ಮೆಂಟ್ ನಾವು ಕೊಟ್ಟಿರ್ತೀವಿ. ಇಲ್ಲಾಂದ್ರೆ ಅವರು ಮೆಜರ್ಮೆಂಟ್ ಅವ್ರಿಗೆ ಬಂದಿರುತ್ತಲ್ಲ, ಅದ್ರಲ್ಲೆಲ್ಲ 1-2 ಸ್ಯಾಂಪಲ್ ಗಳಲ್ಲಿ ವೇರಿಯೇಷನ್ ಆಗಿರುತ್ತೆ. ಓಕೆ, ಮಿಷಿನ್ ಅಲ್ವಾ ಮಾಡೋದು, ಹೌದೌದು. ಸೊ ಮಿಷಿನ್ ಮಾಡೋದ್ರಿಂದ ಅವ್ರಿಗೆ ಲೆಂತ್ ಕೊಡಬೇಕಾದ್ರೆ ಎಲ್ಲ 1-2 ಲೆಂತ್ಗೆ ಮಿಸ್ ಹೊಡೆದಿರ್ತಾರೆ. ಸ್ಮಾಲ್, ಅದಕ್ಕೋಸ್ಕರ ಅದು ಕುತ್ಕೊಂಡಿರಲ್ಲ, ತಗೊಳ್ತಾ ಇರುತ್ತೆ. ಆದ್ರೆ ಅವ್ರು ಕೊಟ್ರೆ ಮತ್ತೆ ರೆಡಿ ಮಾಡಿಸ್ಕೊಡ್ತಾರಲ್ಲ? ಮಾಡಿಸ್ಕೊಡ್ತಾರೆ. ಒಂದು ಸಿಂಗಲ್ ಲೈನ್ ಅಲ್ಲಿ ರೆಡಿ ಆಗ್ಬಿಡುತ್ತಲ್ಲ ಗಾಡಿ. ಈಗ ಒಂದ್ ಕಡೆಯಿಂದ ಕಾರ್ ಹಂಗೆ ರೆಡಿ ಆಗುತ್ತೆ, ಬೈಕ್ ಹಂಗೆ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಅಲ್ಲೂ ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆಕ್ ಮಾಡಿ ಕಳಿಸ್ಬೇಕು. ಇದೇಪ್ಪ ಹೊಸದಿನ್ನ ಮಾರ್ಕೆಟ್ಗೆ ಇಂಡಸ್ಟ್ರಿ ಆಗುತ್ತೆ. ಇನ್ನೊಂದು 5 ವರ್ಷ ರೆವಲ್ಯೂಷನರಿ. ಒಳ್ಳೊಳ್ಳೆ ಗಾಡಿಗಳು ಬರುತ್ತೆ, ಒಳ್ಳೆ ಗಾಡಿ, ಒಳ್ಳೊಳ್ಳೆ ಮೈಲೇಜು. ಓಲಲ್ಲಿ ಟ್ರೀಟ್ಮೆಂಟ್ ಹೆಂಗಿದೆ ಸರ್ ಎಂಪ್ಲಾಯ್ಗಳಿಗೆ? ನಡಿ ಎಲ್ಲ ಕಡೆನೂ ಅದೇ. ಈ ತರ ಒಂದ್ ಸ್ವಲ್ಪ ಇರುತ್ತೆ ಎಲ್ಲ ಒಂದೊಂದ್ ಕಡೆ. ಎಲ್ಲ ನಾನು ಹೇಳಿದ್ನಲ್ಲ, ಓಲಾ ಮಾರ್ಕೆಟ್ಗೆ, ಓಲಾನೇ ಅಂತ ಅಲ್ಲ, ಎಲ್ಲ ಎಲೆಕ್ಟ್ರಿಕ್ ಮಾರ್ಕೆಟ್ ಹೊಸದೇನೆ. ಸೊ ಅದೊಂದು ಡೆವಲಪ್ಮೆಂಟ್ಗೆ ಟೈಮ್ ತಗೊಳುತ್ತೆ. ಓಕೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗ್ಲಿ, ಯಾವ್ದನ್ನಾಗ್ಲಿ ಅವರು ಟೆಸ್ಟ್ ಮಾಡೇ ಬಿಡ್ಬೇಕು ತಾನೆ. ಏನೋ ಒಂದ್ ಬಿಟ್ರೆ ಹಾರ್ಮ್ಫುಲ್ ಫಾರ್ ದ ಸೊಸೈಟಿ ಅಂತ ಆಗ್ಬಿಡುತ್ತೆ. ಹೌದು, ನಾನು ಟೆಸ್ಟ್ ಮಾಡ್ದಲ್ಲ ಇರೋ ಗಾಡಿ ಬಿಡೋದು, ಆ ಥರ ಎಲ್ಲ ಮಾಡಿದ್ರೆ ಪ್ರಾಬ್ಲಮ್ಮು. ಸೊ ಅವರು ಟೆಸ್ಟ್ ಮಾಡಿ ಎಲ್ಲ ಮಾಡಿ ಬಿಡೋದಕ್ಕೆ ಟೈಮ್ ತಗೊಳುತ್ತೆ. ಮಾಡ್ತಾ ಇದ್ದಾರೆ, ಆಗ್ತಾ ಇದೆ, ನೋಡೋಣ. ಯಾವುದೋ ಇನ್ನೊಂದು ಬಂದಿದೆ, ಯೆಲ್ಲೋ ಕಲರ್ದು ಒಂದು ಬೈಕು, ಇದ್ರ ಥರ ಇದೆ, ಪಲ್ಸರ್ ತರ. ಪಲ್ಸರ್ಗಿನ ಚೆನ್ನಾಗಿದೆ. ರಾರು ನಾನು ರಾರು ಅಥವಾ ಇದೇ ತಗೊಳ್ಳೋಣ ಅಂತಿದ್ದೆ. ಏತರ ಹೋಗಿ ತಗೋಬಿಟ್ಟೆ. ರಾರ್ ಒಂಥರ ಹಿಂದೆ ಕುತ್ಕೊಳ್ಳೋರು ಚೆನ್ನಾಗಿರಲ್ವಲ್ಲ? ಹೌದು, ಹಿಂದೆ ಕುಂತ್ಕೊಳಕ್ ಆಗಲ್ಲ.
ನೀನ್ ಹಿಂಗ್ ಈ ಕೆಲಸ ಮಾಡಕ್ಕಾಗಲ್ಲ ಅವಾಗ. ಹೌದು. ನೋಡಪ್ಪ ಇದರಿಂದ ಬಂದ್ರೆ ಹಾ ಅವ್ರು ಯಾರು ಮಾಡಿದ್ನಲ್ಲ ತಿಂಗಳಲ್ಲಿ 1 ಲಕ್ಷ ಮಾಡಿ ಹೋಗ್ತೀನಿ ಎಲ್ಗೋ ಅಂತ ಹೇಳಿ ಮಾಡ್ಕೊಂಡಿದ್ದ ಹಂಗೆ ವ್ಲಾಗ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಅಲ್ಲಿ ಹಂಗೆ ರ್ಯಾಪಿಡೋ ಮಾಡ್ಕೊಂಡೆ ಸ್ವಿಗ್ಗಿನ ಮಾಡ್ಕೊಂಡು 1 ತಿಂಗಳಿಗೆ 1 ಲಕ್ಷ ದುಡ್ದು ಎಲ್ಲ ಓದ್ನಪ್ಪ ಅವನು. ಯಾವ್ದೋ ಊರ್ಗ್ ಹೋಗಿದ್ದಾನ ಅವನು. ಇದೆ ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ಸಾಧನೆ ಮಾಡುವವರಿಗೋಸ್ಕರನೇ ಸಾಧನೆ ಅಂತ ಇಟ್ಟಿರೋದು ಹೆಸರು. ಹೆಂಗ್ ತೋರಿಸ್ತೈತೆ ಹಿಂಗೆಂಗ ತೋರಿಸ್ತೈತೆ ಇಲ್ಲ ಹಿಂಗ್ ಹೋಗ್ಬಿಟ್ಟು ಒಳಗಡೆಯಿಂದ ಜೆ.ಸಿ. ರೋಡ್ ಕಡೆಯಿಂದ ಆ ಕಡೆಯಿಂದ ಅಲ್ಲಿ ಕಡೆ ಮಾರ್ಕೆಟ್ ಏರಿಯಾಕ್ಕೆ ಅನ್ಸುತ್ತೆ. ಹೌದಾ ನಿಂಗೆ ಗೊತ್ತಾ? ಅನ್ಸುತ್ತೆ ನೋಡ್ತಿದ್ರೆ ಹಂಗೆ ಆ ದಾರಿ ಹಂಗೆ ಹೋಗೋದಲ್ವಾ? ಹೌದಾ ಸರಿ ಹಂಗಾರೆ ನೋಡು ನೀನ್ ಹಂಗೆ ಇಷ್ಟ ಇದು ಚೇಂಜ್ ಆಗೋಯ್ತು ಇವಾಗ. ಆಯ್ತು ರೆಡಿ ಸೀದಾ ಹೋಗ್ಲಾ ಅದೇ ಫ್ಲೈವರ್ ಮೇಲೆ ಹೋಗ್ಲಾ? ನಿನ್ಗೆ ಹೆಂಗ್ ಗೊತ್ತಾ ಹಂಗ ಹೋಗಪ್ಪ, ನಾನೇನು ಕೇಳ್ಬೇಡ ನನ್ನ. ಹೌದಾ ಇದೆಯಾ ತಾನೇ? ಅಂದ್ರೆ ಇದೊಂಥರ ಸೈಡ್ ಎಲ್ಲ ಮೇಲೆ ಗೊತ್ತಾಗ್ತಿಲ್ಲ ನನಗೆ. ಅದಕ್ಕ ಹಂಗ ನಂಗೆ ಗೊತ್ತಿರೋ ರೋಡಲ್ಲಿ ಹೋಗೋಣ ನಡಿ. ಸುಮ್ಮನೆ ಮೆಜೆಸ್ಟಿಕ್ ಕೆಳಗಡೆ ಮೆಜೆಸ್ಟಿಕ್ ಮೇಲೆ ಹೋಗ್ಬಿಟ್ಟು ಯಶವಂತಪುರ ಮೇಲೆ ಹೋಗೋಣ ನಡಿ. ಓಕೆ ಹೆಂಗ್ ಹೋಗೋಣ ಬನ್ನಿ ಹೇಳಿ. ಸೀದಾ ಹೋಗ್ಬಿಡು ಫ್ಲೈವರ್ ಮೇಲೆ ಅಲ್ಲ ಕೆಳಗಡೆ. ಇದು ಕೆಳಗೆ ತೋರಿಸ್ತೈತೆ. ಏತರಲ್ಲ ಸಹ ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ. ಮೊದಲು ಬಿಳಿ ಸ್ಕ್ರೀನ್ ಇತ್ತು, ಇವಾಗ ಕಪ್ ಸ್ಕ್ರೀನ್ ಆಗ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಚೇಂಜ್ ಮಾಡ್ಕೊಳಪ್ಪ. ಡಾರ್ಕ್ ಮೋಡ್ ವೈಟ್ ಮೋಡ್ ಆತರಣ ಲೈಟ್ ಮೋಡ್ ಅಂತ ಮೊಬೈಲ್ ಅಲ್ಲೇ ಕೊಟ್ಟಿದ್ದಾರೆ. ಏತರಲ್ಲಿ ಇಲ್ಲ ಅಣ್ಣ. ಇಲ್ವಾ? ನೋಡ್ತೀನಿ ನಾನು ಇವಾಗ ಮನೆ ಹೋಗ್ಬಿಟ್ಟು ನೋಡ್ತೀನಿ. ಇದ್ರೆ ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಎಡಿಟ್ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ. ದೇವರೇ ಗೊತ್ತು ಯಾವಾಗ ಮಾಡ್ತೀರಾ ಅಂತ. ನಿಧಾನವೇ ಪ್ರಧಾನ. ಅಷ್ಟೊಂದು ಅವಶ್ಯಕತೆ ಇಲ್ಲ. ಫುಟ್ಪಾತ್ ಅಲ್ಲೆಲ್ಲ ಹೋಗಿ ರೀಚ್ ಆಗೋದು. ನಾನು ಆಫೀಸ್ಗೆ ಹೋಗ್ಬೇಕು. ಏನ್ ಓದಿರ ನೀನು? ಹಿಂಗ್ ಲೆಫ್ಟ್ ತೋರಿಸ್ತೀರಣ್ಣ. ಇಲ್ಲೇ ಹಿಂಗ್ ಹೋಗ್ಬಿಟ್ಟು ಅದು ಫುಲ್ ಎಲ್ಲಿಗೆ ಹೋಗ್ತದೆ ನೋಡೋದು. ಸೀದಾ ಹಂಗೆ ಯಾವ್ದೋ ಒಂದು ರೋಡ್ ಹೋಗ್ಬಿಟ್ಟು ಅಲ್ಲಿ ಕನೆಕ್ಟ್ ಆಯ್ತೈತೆ. ನಾವ್ ಹಿಂಗ್ ಸುತ್ತಾಕೊಂಡು ಹೋಗ್ಬೇಕಾಗುತ್ತೆ. ಹಿಂಗೆ ಮುಗಿಸ್ಬಿಡ್ಲ? ಎಲ್ಲ ಆಗ್ತದೆ. ಹಿಂಗದು ಹಿಂಗ್ ಹೋಗುತ್ತಾ? ಸರಿ ಆಯ್ತು ಹೇಳ. ಎಲ್ಲ ಅಲ್ಲಿಗೆ ಹೋಗುತ್ತೆ ಕಣ. ಹಿಂಗೆ ಹೋಗ ಹೋಗಲ್ಲ ಹಿಂಗೆ ಸೀದಾ ಹಿಂಗೆ ಹೋಗಲ್ಲ. ಬಾಯ್ ಒಂದೊಂದು ಮ್ಯಾಪ್ ಒಂದೊಂದ್ ತರ. ಇವಾಗ ನಾನು ನಿಂದು ರ್ಯಾಪಿಡೋ ಆ್ಯಪ್ ಹಾಕಿದ್ರೆ ಅದೊಂದು ರೂಟ್ ತೋರಿಸುತ್ತೆ. ಇದು ಮ್ಯಾಪ್ ಹಾಕಿದ್ರೆ ಅದೊಂದು ರೂಟ್ ತೋರಿಸುತ್ತೆ. ನಿಮ್ದು ಏತರದೊಂದು ರೂಟ್ ತೋರಿಸುತ್ತೆ. ಏತರದ್ದು ನಂಬಕ್ಕೆ ಹೆಂಗ್ ಗೊತ್ತಾ? ಅವನು ಜಿಯೋ ಮಾಡಿರೋದು ಯಾವ್ಯಾವ ಗಾಡಿ ಅವ್ನು ಇಲ್ಲಿ ತನಕ ತಗೊಂಡಿದ್ದಾನಲ್ಲ, ಅವ್ನು ತಗೊಂಡಿರೋ ಗಾಡಿಗಳೆಲ್ಲ ಯಾವ್ಯಾವ ರೂಟಲ್ಲಿ ಹೋಗಿದೆ ಅಂತ ಹೇಳಿ ಎಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ ಅವನ ಹತ್ರ. ಸೊ ಅವನು ಯಾವಾಗ್ಲೂ ಶಾರ್ಟೆಸ್ಟ್ ರೂಟ್ ನ ಅಂತಾನೆ ಇದ್ ಮಾಡ್ತಾನೆ. ಯಾಕಂದ್ರೆ ಎಲೆಕ್ಟ್ರಿಕ್ ಅಲ್ವಾ, ಲಾಂಗ್ ಹೋಗ್ಬಿಟ್ರೆ ಮೈಲೇಜ್ ಪ್ರಾಬ್ಲಮ್ ಆಗುತ್ತೆ ಅಂತ ಹಂಗೂ ಮಾಡಿರ್ಬೋದು ಅಂತ ನನ್ನ ಒಂದು ಅನುಭವ. ನೀವು ಯೂಟ್ಯೂಬ್ ಅಲ್ಲಿ ಏನ್ ಸಿಕ್ಕದೆ ಹಾಕ್ಬಿಡ್ತೀವಿ. ಅವ್ನು ಏನು ಹೇಳ್ಬಾರ್ದು. ಓಲಾ ಎಂಪ್ಲಾಯಿ ಹೇಳಿದ್ರು. ಓಲಾದ ಸೂಪರ್ ಮ್ಯಾಪ್ ಇದೆ ಬಿಡ. ಹೌದಾ? ನಾವು ಗೂಗಲ್ ನ ರಿಪ್ಲೇಸ್ಮೆಂಟ್ ಮಾಡ್ಬಿಟ್ವಲ್ಲ ಓಲಾ ಮ್ಯಾಪ್ಸ್ ಅಲ್ಲಿ. ಓಕೆ ನಿನ್ಗನ್ನ ಇದ್ರಲ್ಲಿ ಗೂಗಲ್ ಭಾವೇಶ್ ಸಾಗರ್ ಅಲ್ಲಿ ಏನಾದ್ರು ನಿಮ್ ಮಾತು ಕೇಳ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ. ನೋಡಿ ನಮ್ಮ ಎಂಪ್ಲಾಯ್ ಎಷ್ಟು ಪ್ರೌಡ್ ಆಗಿ ಫೀಲ್ ಆಗ್ತಿದ್ದಾರೆ, ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ ಅಂತ. ಖಂಡಿತವಾಗಿಲ್ಲ. ನೀವೇ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್. ಹಂಗೇನಿಲ್ಲಪ್ಪ, ನಾವು ನೋಡ್ಕೊಂತೀವಿ. ಸರ್ವಿಸ್ ಎಲ್ಲ ನಮ್ದೇ. ದಿನಾಗ್ಲೂ ಅಪ್ ಅಂಡ್ ಡೌನ್ ಮಾಡ್ಬೇಕಾ ಸರ್? ಇಲ್ಲ ಅಪ್ಪಿ, ನಾನು ಅಲ್ಲೇ ಕೋರ್ಮಂಗ್ಲ ಆಫೀಸ್ ಇರೋದು. ನಮ್ದು ಎಲ್ಲೆಲ್ಲೋ ಪ್ರೆಸ್ಟೀಜ್ ಇದೆಯಲ್ಲ ಟವರ್ಸ್, ಓಲಾ ಕ್ಯಾಂಪಸ್ ಅಲ್ಲೇ ಇರೋದು. ವಾಕಬಲ್ ಡಿಸ್ಟೆನ್ಸ್. ನಾನು ಇವ್ರಿಗೆ ಇದೊಂದು ಕೆಲಸ ಕೊಟ್ಟಿದ್ದಾರೆ. ಇವರು ಇಲ್ಲಿ ಕೆಲಸಕ್ಕೋಸ್ಕರ ಒಂದು ವಾರಕ್ಕೋಸ್ಕರ ಹೋಗ್ತಾ ಇದೀನಿ. ಓಕೆ ಸರ್, ನೀವು ಇವಾಗ ಸಾಫ್ಟ್ವೇರ್ ಕಡೆನಾ ಹಾರ್ಡ್ವೇರ್ ಕಡೆನಾ? ನಾನು ಬಂದ್ಬಿಟ್ಟು ಡೇಟಾ ಅನಾಲಿಟಿಕ್ಸ್. ನನಗೆ ಡೇಟಾ ಮಾತ್ರ ಗೊತ್ತು. ಡೇಟಾ ಬೇಸು, ಡೇಟಾ ಏನಾಗ್ತಾ ಇದೆ, ಇನ್ನೊಂದು ಡೌಟು ಅಂತ ಡೇಟಾ ನೋಡೇ ಹೇಳೋದು ನಾನು ನಿಮ್ಗೆ. ಅಷ್ಟೇ ಬರುತ್ತೆ ನನಗೆ ಪ್ರಾಕ್ಟಿಕಲಿ. ನಾನು ಇವಾಗ ಕಲಿಯಕ್ಕೆ ಹೋಗ್ತಾ ಇರೋದಕ್ಕಿಂತ ನಾನು ಆಪರೇಷನ್ ಹ್ಯಾಂಡಲ್ ಮಾಡಿದ್ರೆ ಯಾವ ಥರ ಮಾಡ್ಬೋದು ನನಗೆ ಡೇಟಾ ಮಾತ್ರ. ನೀನೊಂದೇನ ಎಕ್ಸೆಲ್ ಕೊಟ್ಬಿಟ್ಟು ನನಗೆ ಏನೇನೋ ಮಾಡು ಅಂತಂದ್ರೆ ನಾನು ನಿಮ್ಗೆ ಮ್ಯಾಜಿಕ್ ಮಾಡಿ ತೋರಿಸ್ಬಿಡ್ತೀನಿ. ಫುಲ್ ಡೇಟಾ ವಿಜುವಲೈಸೇಷನ್, ಅದು ಇದು 10 ವರ್ಷ ಮಾಡಿದೀನಿ ಅದ್ರಲ್ಲೇ ಕೆಲಸ. ಡೇಟಾ ಅನಲೈಸೇಷನ್, ವಿಜುವಲೈಸೇಷನ್, ಕ್ಲೀನಿಂಗು, ಮ್ಯಾನಿಪ್ಯುಲೇಷನ್, ಚೇಂಜಿಂಗ್, ಇದು ಮಾಡೋದು, ಆಲ್ಟ್ರೇಷನ್. ಒಳ್ಳೆ ಇದು. ಈಗ ಬರ್ತಿದೀವಿ ನಾವು ಲೈನ್ಗೆ. ಒಂದು ಬೇಸಿಕ್ ಇಂದ ಇದ್ದು
Advance. ಎಕ್ಸೆಲ್, SQL, ಪೈಥಾನ್, SQL ಎಲ್ಲ ಮಾಡ್ಬಿಟ್ಟಿದ್ದೀರಾ? SQL ಎಲ್ಲ ಓಕೆ ಬೈ, ನಾನು ಹೋದ್ ವರ್ಷ SQL ಕಲಿಯೋಣ ಅಂತ ಅಯ್ಯೋ ಅದು ಟ್ಯೂಟೋರಿಯಲ್ಸ್ ಪಾಯಿಂಟ್ ಓಪನ್ ಮಾಡೋದು, 4-5 ದಿವಸ ಕಂಟಿನ್ಯೂ ಮಾಡೋದು, ಬಿಟ್ಬಿಡೋದು, ಮತ್ತೆ ರ್ಯಾಪಿಡ್ ಹೋಗೋದು. ಪ್ರಾಕ್ಟಿಕಲಿ ನೀನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಿನ್ಗೆ ಅದು ಕಲಿಯಕ್ಕಾಗೋದು. ಈವನ್ ಎಕ್ಸೆಲ್ ಕೂಡ ನಾನು ನಿನ್ಗೆ ಹೇಳ್ಕೊಟ್ಟೆ ಇವತ್ತು ಅನ್ಕೋ, ಒಂದ್ ವಾರ ಬಂದು ಹೇಳ್ಕೊಟ್ರು ಒಂದ್ ವಾರ ನೆನಪಿರುತ್ತೆ ಅಷ್ಟೇನೆ. ಡೇಟಾ ಇಲ್ಲ ಮತ್ತೆ ಪರ್ಪಸ್ ಇಲ್ಲ ಅಂದ್ರೆ ಮಾಡೋದಕ್ಕೆ ಕೆಲಸ ಇಲ್ಲ, ಡೇಟಾ ಪ್ರಾಕ್ಟೀಸ್ ಆಗಲ್ಲ. ಹೌದು, ಕೆಲಸ ಇದ್ರೆ ಮಾತ್ರ ಉಪಯೋಗ ನಿನ್ಗೆ ಇವೆಲ್ಲ. ಹೌದು, ನೀನ್ ಟ್ಯುಟೋರಿಯಲ್ ಹೇಳ್ಕೊಡ್ಬೋದು, ಅವ್ರು ನೋಡಿ ಕಲಿಬಹುದು. ಅದು ಕಲ್ತಿದ್ದು ಒಂದ್ 3-4 ದಿವಸ ಯೂಸ್ ಮಾಡ್ಬೇಕು ಕಂಟಿನ್ಯೂಸ್. ಅದ್ರ ಮೇಲೆ ಈಗ ನನಗೆ ಒಂದು ಎಕ್ಸೆಲ್ ಅಲ್ಲಿ ಒಂದು 100 ಶಾರ್ಟ್ ಕೀಸ್ ಗೊತ್ತು ಅನ್ಕೊಳಪ್ಪ. ಹೌದು, ಓಕೆ. ವಿಡಿಯೋ ಮಾಡಿದ್ದೆ ನಾನು 100 ಶಾರ್ಟ್ ಕೀಸ್. ರೈಟ್ ಹೋಗ್ಬೇಕು ಅನ್ಕೊಂಡಿದ್ದೆ, ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತೋರಿಸ್ತೈತೆ. ಆಯ್ತು ಹೋಗು, 100 ಶಾರ್ಟ್ ಕಟ್ ಗೊತ್ತು ಅನ್ಕೋ. ಅದೆಲ್ಲ ನಾನು ಒಂದು ವಿಡಿಯೋ ಮಾಡಿದೆ ಅಂತ. ನೀನ್ ಒಂದು ವಿಡಿಯೋ ಫುಲ್ ನೋಡಿ 100 ಅಲ್ಲಿ ಒಂದು 30 ಕಲ್ತ್ಕೊಂಡೆ ಅನ್ಕೋ. ಆ 30 ದಿನ ನೀನ್ ಒಂದ್ 20 ಯೂಸ್ ಮಾಡ್ತಾ ಇದೀಯಾ, ಒಂದ್ 10 ನೆನ್ಪುಳ್ಕಂತವೆ, ಒಂದ್ 5 ಯಾವಾಗ ಕೇಳಿದ್ರು ಹೇಳ್ಬಿಡ್ತೀಯ. ಆ ತರ ಅಷ್ಟೇನೆ. ನಿನ್ಗೆ 30 ನೆನ್ಪಿರಲ್ಲ, 20 ಬರಲ್ಲ. ನಿನ್ಗೆ ಡೈಲಿ ಯೂಸ್ ಮಾಡ್ತಾ ಇದ್ರೆ ಬರ್ತಾ ಹಂಗೆ ಹೊಸದೊಂದು. ಇವತ್ತ ಈ ಕೆಲ್ಸದ ಬದಲು ಇದ್ ಮಾಡೋಣ, ಈ ಕೆಲ್ಸದ ಬದಲು ಈ ಮಾಡೋಣ. ಮೌಸ್ ಯೂಸ್ ಮಾಡೋದ್ ಬಿಟ್ಬಿಡ್ಬೇಕು ಕಣಪ್ಪ ಅಷ್ಟೇನೆ. ಮೌಸ್ ಯೂಸ್ ಮಾಡೋದೊಂದು ಬಿಟ್ಬಿಟ್ರೆ ನಿಮ್ಗೆಲ್ಲ ಅದೇ ನೆನಪಾಗ್ತಾ ಇರುತ್ತೆ. ಯಾಕಂದ್ರೆ ಆಪ್ಷನ್ ಇಲ್ಲ ನಿನಗೆ, ಮೌಸ್ ಇಲ್ಲ ಅಂದ್ರೆ ಕೀಬೋರ್ಡ್ ಇಟ್ಕೊಬೇಕು ನೀನು. ಸೊ ಆಟೋಮೆಟಿಕ್ ಆಗಿ ಶಾರ್ಟ್ ಕಟ್ಸ್ ಹುಡುಕ್ತೀಯ. ನನ್ನ ಫ್ರೆಂಡ್ ಒಬ್ಬ ಮೈಕಲ್ ಅಂತ ಇದ್ದಾನೆ. ನಾವು ಸ್ಟಾರ್ಟಿಂಗ್ ಕೆಲ್ಸಕ್ಕೆ ಸೇರಿದಾಗ ಒಂದು ಕಂಪ್ನಿಯಲ್ಲಿ ಎಕ್ಸೆಲ್ ಬೇಸಿಕ್ಸ್, ಅದು ಕಂಪ್ನಿ ಇನ್ನ ಅವಾಗ ಎಕ್ಸೆಲ್ ಹೊಸದು ಕೂಡ. ಸೊ ನಾವು ಒಂದು ಕೆಲವು ಈಗ ಇಂಡಿಯಾ ಫುಲ್ ನೋಡ್ಕೊಂತ ಇದ್ವಿ. ಏರ್ಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗ. ತಮಿಳ್ನಾಡು ನನಗೆ ಕೊಟ್ಟಿದ್ರು, ಕೇರಳ ಮತ್ತೆ ಕರ್ನಾಟಕ ಅವ್ನು ನೋಡ್ಕೊಂತ ಇದ್ದ. ಒಂದ್ 2-3 ರೀಜನ್ ನನಗೆ, ಒಂದ್ 2-3 ರೀಜನ್ ಅವನಿಗೆ ಕೊಟ್ಟು 4 ಜನ ಇದ್ವಿ ಅನ್ಕೊಂಡಿ. ಬೇಸಿಕ್ ಎಕ್ಸೆಲ್ ಕೆಲಸ ಏನು, ಒರಾಕಲ್ ಇಂದ ಡಂಪ್ ಬರೋದು, ಡಂಪ್ ನ ಒಂದು ಇದು ಕ್ಲೀನಿಂಗ್ ಮಾಡಿ ಒಂದ್ ಸ್ವಲ್ಪ ಇದ್ ಮಾಡಿ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿ ಒಂದು ಎಕ್ಸೆಲ್ ಅಲ್ಲಿ ಕಳಿಸ್ಕೊಡೋದು ಅಷ್ಟೇನೆ ಕೆಲಸ. ಮ್ಯಾಕ್ಸಿಮಮ್ ಒಬ್ಬ ಮೆನ್ಷನ್ ಮಾಡೋದಕ್ಕೆ ಒಂದು 1/2 ಇಂದ 45 ಮಿನಿಟ್ಸ್ ಆಗುತ್ತೆ. ಆಯ್ತಾ. ಎಕ್ಸೆಲ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಇದೆ, BBL ಅಂತ. ಏನಿದು ಯಾವ್ದಾದ್ರು ರೋಡ್ ತೋರಿಸ್ತಿತ್ತು? ನಾನು ರೋಡೇ ಹಾಕೊಂಡ್ಬಿಡ್ತಾ ಇದ್ದೆ ಕಣ. ಹೌದಾ? ಇಲ್ಲ, ಇಲ್ಲಿ ತೋರಿಸ್ತಿದೆ. ಮತ್ತೆ ಹೋಗಿ ಮತ್ತೆ ಹಿಂಗೊಂದು ಇದೆ ಅಲ್ಲಿ ರೈಟ್ ಅಲ್ಲಿ. ರೈಟೇನಾ? ಯಾವ್ದೋ ಶಾರ್ಟ್ ಕಟ್ ಅನ್ಸುತ್ತೆ. ಜನಗಳು ಅಡ್ಡಾಡ್ತಾ ಇರ್ತಾರಲ್ಲ, ಹೇಳದ್ನಲ್ಲ ನಿಂಗೆ ಅಲ್ಗರ್ತೆ. ಅವರು ಕ್ಯಾಚ್ ಮಾಡ್ಕೊಬಿಡುತ್ತೆ ಅದನ್ನ. ಅವನು ಹೇಳಿಯಲ್ಲ, ಇದು ಹೇಳಿಯಲ್ಲಪ್ಪ. ಮಾರ್ಕೆಟ್ ಒಳಗಿಂದ ಹೋಗ್ತಾ ಇದೆಯಾ? ರೈಟಾ? ಚಿಕ್ಕ ಮಾರ್ಕೆಟ್ ಇದಕ್ಕೆ ಹೋಗ್ಬಿಡ್ತೀವಿ. ಈ ಏರಿಯಾ ಎಲ್ಲ ಯಾವತ್ತು ಓಡಾಡಿದ ನಾನು. ಇದು ಬಾಂಬು ಬದ ಅದು ಶಿವಾಜಿನಗರ. ಇದು ಮಾರ್ಕೆಟ್ ಅಲ್ಲ, ಚಿಕ್ಕ ಮಾರ್ಕೆಟ್ ಆಯ್ತು. ಮಾರ್ಕೆಟ್ ಅಂತಾರಲ್ಲ ಇಲ್ಲಿ, KR ಮಾರ್ಕೆಟ್. ಮಾರ್ಕೆಟ್ ಏರಿಯಾ ಅದು. ಯಾವ ಕಡೆ ಹೋಗ್ತಿದ್ಯಾ? ಆಗ್ಲಿ ಅದೆಲ್ಲ ಬಿಟ್ಟೆ ನಾವು ಈ ಕಡೆ ಬಂದ್ಬಿಟ್ವಿ. ಪರವಾಗಿಲ್ಲ, ಚೆನ್ನಾಗೈತೆ ಅಣ್ಣ. ಮೇಲೆ ಹೋಗ್ಬೇಕಾ ಕೆಳಗ? ಅಲ್ಲಿ ಎಲ್ಲಿ ತೋರಿಸ್ತೈತೆ ಅದು ಗೊತ್ತಾಯ್ತಿಲ್ಲ ನನಗೆ. ಮೇಲೆ ತೋರಿಸ್ತೈತೆ ಒಂಥರ. ಇಲ್ಲಿ ಏನ್ ಇದು ನಿಲ್ಸ್ಬೇಕು ಗಾಡಿನ. ನೆಲಗಾಕು. ನಾವು ಹೋಗ್ತೀವಿ ಇವತ್ತು. ಹೋಗ್ತೀವಿ ಗುರು, ನನ್ ತಪ್ಪಲ್ಲ. ಇದ್ನ ಏನ್ ಮಾಡ್ಲಿ? ಮೇಲೇನೆ ಹೋಗ್ತೈತೆ, ಇಷ್ಟುದ್ದ ಹೋಗ್ತೈತಲ್ಲ, ಮೇಲೇನೆ ಹೋಗ್ತೈತೆ. ಸಾರಿ, ನಾನ್ ಚಚ್ಕೊಂಡು ಹೋಗ್ತೀನಿ, ಪರವಾಗಿಲ್ಲ. ಇದೆಂಗ ನೀವು ಎಲ್ಲೋ ಇಳಿತೀಯ, ಹೋಗಿ ಅಲ್ಲಿ ಇಳಿತೀಯ ಸೀದಾ. ಅಲ್ಲಿ ಇಳಿದು ಹೆಸರುಘಟ್ಟಾಗ ಹೆಂಗ್ ಬರ್ತೀಯ, ಹಂಗ್ ತಿರ್ಕೊಂಡ್ ಬರ್ತೀಯನೋ. ಬೇಡ ಅಂದ್ರೆ ವಾಪಸ್. ಇಲ್ಲ, ಆಗ್ಲೇ ಬಂದ್ಬಿಟ್ಟಿದ್ದೀನಿ ನೋಡಿ. ಇದು ಆಪ್ಷನ್ ಇಲ್ಲ, ಪರವಾಗಿಲ್ಲ, ಹಿಂದಕ್ಕೆ ಹೋಗ್ತೀನಿ. ಇಲ್ಲ ಅಲ್ವಾ? ಅದೇ ಹೂ ಕಣ ಅಪ್ಪಿ, ನಾವು ಹೆಂಗಾದ್ರೂ ಒಂದೇ ನಡಿ ಹೋಗ್ತೇವೆ. ಹೌದು, ನಿಮಗೆ ಅಪ್ಪಿ ಅಪ್ಪಿ ಅನ್ನೋದು ಹೆಂಗ ಅಭ್ಯಾಸ ಆಯ್ತು? ಅಲ್ಲಿ ಊರ್ ಕಡೆ ಹೇಳ್ತಾರ, ತುಮಕೂರು ಕಡೆ ಹೇಳ್ತಾರ. ತುಮಕೂರಲ್ಲೇನೆ ಹುಟ್ಟಿದ್ದು ಹೊರಡೋದು ಅಪ್ಪಿ. ಹೌದಾ? ಎಲ್ಲ ಫಿಲಮ್ ಅಲ್ಲೆಲ್ಲ ಹಾಕೊಂಡಿರೋದಲ್ಲ. ಪುತ್ತೂರಲ್ಲಿ ನಾನು KR ಕಡೆ ಬೆಳೆದಿದ್ದಲ್ಲ. ನಾವ್ ಇವಾಗ ಚಿಕ್ಕ ದೇವಸ್ಥಾನ ಕಡೆ ಅಲ್ಲೆಲ್ಲ ಓಡಾಡ್ಬೇಕಾರೆ ಎಲ್ರು ಏನಪ್ಪಿ ಯಾಡುಂಡವಪ್ಪಿ ಅಂದ್ರೆ ತೆಲುಗಲ್ಲಿ, ಅಂದ್ರೆ ಅಲ್ಲಿ ಅರ್ಧ ಕನ್ನಡ ಅರ್ಧ ತೆಲುಗಲ್ಲಿ ಬಾಪಿ ಹೋಗೋಣ, ಹೋಗ್ಬಿಡ್ ಸಿಟಿಗೆ ಹೋಗೋಣ ಬಾ ಹಂಗ ಅನ್ಕೊಂಡು. ಇದೆ ಕೆಲವು ರೀಜನಲ್ ವರ್ಡ್ಸ್ಗಳು ಇರುತ್ತೆ. ಹೌದೌದು, ನಾನ್ ಬೇರೆ ಆ ಕಡೆ ಅಂತಾರೆ ಅನ್ಕೊಂಡಿದ್ದೆ. ನೀವು ಅಪ್ಪಿ ಅಪ್ಪಿ ಅಂತಿದ್ರೆ ಇದೇನು ತುಮಕೂರವರೆಲ್ಲ ಹಿಂಗ ಅಪ್ಪಿ ಅಪ್ಪಿ ಅಂತ ಮಾತಾಡ್ತಾರ. ನಿಮ್ ಕಡೆ ಅಂತ ಗೊತ್ತಿರ್ಲಿಲ್ಲ ನನಗೆ. ದ್ವಾರಕೇಶ್ ಅಂತಾನೆ, ಜಗ್ಗೇಶ್ ಅಂತಾನೆ, ಇವರೆಲ್ಲ ತುಮಕೂರವ್ರೇನೆ.
ಜಗ್ಗೇಶ್ ಅಂದ್ರೆ ನಿಮ್ಮ ಒಪಿನಿಯನ್ ಸರ್? ಜಗ್ಗೇಶ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಪ್ಪ, ನನ್ಗೆ ಅಷ್ಟೊಂದು ಫಿಲಮ್ ಇಂಡಸ್ಟ್ರಿ ಪಾಲಿಟಿಷಿಯನ್ಸ್ ಅದೆಲ್ಲ ಒಂಥರ ಇಲ್ಲ. ನಾವು ರಂಗಣ್ಣನ ಬಗ್ಗೆ ಕೇಳಿ ಹೇಳೋಣ. ಯಾಕೋ 4-5 ದಿವಸದಿಂದ ರಂಗಣ್ಣ ಬರ್ತಾ ಇಲ್ಲ ಟಿವಿಲಿ. ಏನೋ ವಿಷಯ ಗೊತ್ತಾಗ್ತಾ ಇಲ್ಲ. ಅವ್ರವ್ರ ಪರ್ಸನಲ್ ಲೈಫ್, ಅವ್ರವ್ರ ಪೊಲಿಟಿಕಲ್ ಲೈಫ್, ಅವ್ರವ್ರ ಪ್ರೊಫೆಷನಲ್ ಲೈಫ್ ಅಪ್ಪ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕಾಗಲ್ಲ. ಹೌದೌದು. ಬೀಯಿಂಗ್ ಎ ಆರ್ಟಿಸ್ಟ್, ಈಸ್ ಎ ಗುಡ್ ಆರ್ಟಿಸ್ಟ್. ಇಲ್ದಿದ್ರೆ ನಾವು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ನಾನೊಬ್ಬನೇ ಸಪೋರ್ಟ್ ಮಾಡೋದ್ರಿಂದ ಏನೋ ಸ್ಟಾರ್ ಆಗಿಲ್ವಲ್ಲ. ಕರ್ನಾಟಕದ ಜನತೆ ಸಪೋರ್ಟ್ ಮಾಡೋದ್ರಿಂದ ಸ್ಟಾರ್ ಆಗಿದೆ. ಇಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು ಬಂದ್ಬಿಟ್ರೆ ಮಸ್ತಾಗಿರುತ್ತೆ. ಬೆಳೆಸ್ಕೊಂಡೆಲ್ಲ ಹೋಗ್ತೀವಿ ಕಣ ಇವತ್ತು. ನಾವು ಬೆಳೆಸ್ಕೊಂಡೆಲ್ಲ ಹೋಗ್ತೀವಿ ಇವತ್ತು. ಅಯ್ಯೋ, ನಾನು ಮ್ಯಾಪ್ ಹಾಕಂತಿದ್ದಾರೆ ಅಪ್ಪ ಬಂಗಾರ. ನಾವು ಅವಾಗ ಇಲ್ಲೇ ಓದಿದ್ದು ಅಂಬೇಡ್ಕರ್ ಕಾಲೇಜಲ್ಲಿ, ಜ್ಞಾನಭಾರತಿಯಲ್ಲಿ. ಓಕೆ. ಬೆಂಗಳೂರಿನಲ್ಲಿ ಇನ್ನೂ ಬೇಜಾನ್ ಫ್ಲೈಓವರ್ಗಳು ಬೇಕಾಯ್ತವೆ. ಬರ್ಬೇಕು, ಅವೆಲ್ಲ ಬಂದ್ರೆ. ಹೈದರಾಬಾದ್ ಹೋಗಿದ್ದೆ, ಎಷ್ಟು ಫ್ಲೈಓವರ್ಗಳಲ್ಲೆಲ್ಲ ಭಯಂಕರ ಫ್ಲೈಓವರ್ಗಳು. ಏನಪ್ಪ ನಿನ್ನೆ ಏನಿರ್ಲಿಲ್ಲ ಇವ್ರ ಹತ್ರ, ಫುಲ್ ಹಿಂಗ್ ಬೆಳೆದ್ಬಿಟ್ಟವ್ರೆ ಅಂತ. ನಮ್ಮಲ್ಲಿ ಜಾಗ ಚಿಕ್ಕದಲ್ವಾ, ಜಾಸ್ತಿ ಅಗಲ ಮಾಡಕ್ ಆಗ್ತಿಲ್ಲ ಏನು ರೋಡ್ಗಳನ್ನ. ಏನು ಎಲ್ಲಿ ಯೂ ಟರ್ನ್ ತಗೊಂಡು ಈ ರೋಡಲ್ಲಿ ಹೋಗ್ಬಿಡಿದೆ ನೋಡ. ಎಲ್ಲಿ ನಿಮ್ ಇಷ್ಟ ಹೇಳಿ, ಅಂದ್ರೆ ನಂಗೆ ಸ್ಟ್ರೈಟ್ ತೋರಿಸ್ತೈತೆ ಟಕ್ಕಂತ ಹೇಳ್ಬಿಡಿ. ನಡಿ ಹೊಡಿದೆ, ಸ್ಟಾರ್ಟ್ ಅಂತ ಹೊಡಿದೆ. ಅಲ್ವಾ, ಈಗ 2 ರೋಡಲ್ಲಿ ಯಾವ ರೋಡಲ್ಲಿ ಹೋಗೋಣ? ಈ ರೋಡಲ್ಲಿ ಹೋಗೋಣ. ಸ್ಟಾರ್ಟರ್ ಇದೆ, ಯಾವ್ದಾದ್ರು ನಿಮ್ ಇಷ್ಟ. ನಂದು ಹಿಂಗ್ ತೋರಿಸ್ತೈತೆ, ಸ್ಟ್ರೈಟ್ ತೋರಿಸ್ತೈತೆ. ಆ ರೋಡಲ್ಲಿ ಹೋಗ್ಬೋದು. ಸ್ಟ್ರೈಟ್ ಹೋದ್ರೆ ಹಿಂಗ್ ತಿರ್ಕೊಂಡು ಬರ್ಬೇಕು. ಸರ್ ನಿಮ್ ಇಷ್ಟ, ನೀವು ಹೇಳ್ತಾ ಇದ್ರೆ ಹೋಗ್ತಾ ಇರ್ತೀನಿ, ಇಲ್ಲಾಂದ್ರೆ ನಾನು ಫಾಲೋ ಮಾಡ್ತೀನಿ. ಹಿಂಗೆ ಹೋಗೋಣ ನಡಿ, ಹಿಂಗ ಹತ್ರ. ಹೌದಾ, ಓಕೆ. ಮೇ ಬಿ ಅದು ಟೈಮು ಫಾಸ್ಟ್ ಅನ್ಸುತ್ತೆ. ಅದು ಅರ್ಧ ಗಂಟೆ 47 ನಿಮಿಷ ಇದೆ. ಅದು ಇದು 47 ನಿಮಿಷ ಇದೆ. ಅದು ಇದು 44. 2 ಒಂದೇ ನಡಿಯ. ಹಂಗಾರೆ ಹಿಂಗೆ ಹೋಗ್ಬಿಡ್ತೀವಿ. ಹೆಂಗ್ ಹೋಗ್ತೀವಿ? ನಿಮ್ ಇಷ್ಟ, ಹೋಗ್ಬಿಡ. ನಿಮ್ ಇಷ್ಟ, ನಂಗೆ ಗೊತ್ತಿಲ್ಲ. ಯೂಟರ್ನ ಸಾಕೊಂಡು ಹೋಗ್ಬಿಟ್ಟು. ಏನಾಗಲ್ಲ ಅವರು, ಆರಾಮ್ ಆರಾಮ ಆರಾಮ. ಆಟ ಸವಾಲ್ ಮಾಡ್ಕೊಬಿಟ್ಟಿದ್ಯಾ ಗಾಡಿದ. ಓಲಾ ಗಾಡಿನ ಹಂಗೆ ಚಿಕ್ಕ ಗಾಡಿಗಳು, ದೊಡ್ಡವ್ರು ಕುಂತ್ಕೊಂಡ್ಬಿಟ್ರೆ ಆಟ ಸಾಮಾನು ಆಗ್ಬಿಡುತ್ತೆ ಗಾಡಿ. ನಿಮ್ ಪ್ರಕಾರ ಓಲಾ ಚೆನ್ನಾಗಿದ್ಯಾ, ಏತರ್ ಚೆನ್ನಾಗಿದ್ಯಾ ಗಾಡಿ? 2 ಚೆನ್ನಾಗಿದೆ ಕಣ. ಹೌದಾ? ಬೀಯಿಂಗ್ ಓನರ್ ನೀನ್ ಯಾವ್ದು ಬೇಕಾದ್ರೂ ತಗೊಬೋದು. ಬೀಯಿಂಗ್ ಬ್ರಾಂಡ್ ಅಂಬಾಸಿಡರ್ ನಾನು ಓಲಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಅವ್ರವ್ರ ಕಂಪ್ನಿಯವ್ರು ಅವ್ರವ್ರು ಇದು ಮಾಡಿರೋದಕ್ಕೆ ಅಲ್ವೇನಪ್ಪ, ರೋಡಲ್ಲಿ ಅಷ್ಟು ಜನ ತಗೊಂಡು ಅಡ್ಡಾಡ್ತಾವ್ರೆ. ಹೌದು. ಬೌನ್ಸ್ ಅಂತಾನೆ ಒಂದು ಗಾಡಿ ಇದೆ ಗೊತ್ತಾ? ಹೌದೌದು, ನಾವು ಕೇಳಿದೀನಿ ಬೌನ್ಸ್ ಅಂತ. ಬೌನ್ಸ್ ಇದ್ದಾಗ ಕೆಲಸ ಮಾಡ್ತಾ ಇದ್ದೆ. ಬೌನ್ಸ್ ಅಂದ್ರೆ ಯಾವ್ದು, ಯೆಲ್ಲೋ ಕಲರ್ ಬೌನ್ಸ್ಗಳು. ಹೌದೌದೌದು. ಅವ್ರ ಓನರ್ಗಳು 3 ಜನ ಕರ್ನಾಟಕದವ್ರು ಕಣಯ್ಯ. ನಂಬ್ತೀಯೋ ಇಲ್ವಾ? ಇದನ್ನ ಬೇಕಾದ್ರೆ ನೀವು ವಿಡಿಯೋದಲ್ಲಿ ಹಾಕೋ, ನನ್ ಬೇಜಾರಾಗಲ್ಲ ನಿಮ್ಗೆ. ಒಬ್ಬ ಮನುಷ್ಯನಿಗೆ ಫ್ರೀಯಾಗಿ ಕೊಟ್ರೆ ಏನಾಗುತ್ತೆ ಅನ್ನೋ ಒಂದು ಸಿಂಪಲ್ ಎಕ್ಸಾಂಪಲ್ ಆ ಬೌನ್ಸ್ ಕಂಪ್ನಿ. ಓಕೆ. ಗಾಡಿ ಇಲ್ಲಿ ನಿಂತಿದೆ ಈ ಮರದ ಕೆಳಗೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹೌದೌದು. ನೀನ್ ಏನ್ ಮಾಡ್ಬೋದು, ಏನಾದ್ರು ಮಾಡ್ಕೋಬಹುದು. ಎಲ್ಲ ಮಾಡಿದಾರೆ ಗುರು. ಮಿರರ್ ಕತ್ತಿದ್ದಾರೆ, ಸೀಟ್ ಕುಯ್ದಿದ್ದಾರೆ. ಹೌದೌದು, ಇಷ್ಟ ಬಂದಂಗೆ. ಅದೇ ತಾನೇ ಬೌನ್ಸ್ ರೆಂಟ್ ತಗೊಳ್ಳೋದು, ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು ಇಷ್ಟ ಬಂದಂಗೆ. ಟೈರ್ ತಗೊಂಡೋಗಿದ್ದಾರೆ. ನಿಮ್ಮ ಮನೇಲಿ ಒಂದು ಆಕ್ಟಿವ್ ಇದೆಯಾ? ಒಂದು ರೋಡಲ್ಲಿ ಒಂದು ಯೆಲ್ಲೋ ಕಲರ್ ಆಕ್ಟಿವ್ ನಿಂತಿದ್ಯಾ? ಟೈರ್ ತಗೊಂಡೋಗು. ಹಂಗೆ. ಪೆಟ್ರೋಲ್ ಖಾಲಿ ಆಗಿದೆಯಾ? ಪೆಟ್ರೋಲ್ ತಗೊಂಡೋಗು. ಲೂಟಿ ಮಾಡ್ಬಿಟ್ಟವ್ರೆ. ಗಾಡಿಗಳು ಸುಮ್ಮನೆ ನಿಂತಿರೋ ಗಾಡಿಗಳನ್ನ ತಗೊಂಡೋಗ್ಬಿಟ್ಟು ಚರಂಡಿ ಒಳಗೆ ಎಸೆಯೋದು, ಊರಾಚೆ ಎಸೆಯೋದು, ಸುಟ್ಟಾಕೋದು. ಅಯ್ಯೋ ಪಾಪ ಕಂಪನಿಯವರು ಬಂಡವಾಳ ಹಾಕಿರೋದು. ನಿಜವಾಗ್ಲೂ ನೋಡಿದ್ರೆ ಆ ಕಂಪ್ನಿಯವರು ಅದು ತಡ್ಕೊಂಡು ಬಂದಿತ್ತು ಹೆಚ್ಚು ಗುರು. ಕರೋನಾ ಟೈಮ್ ಏನಾನ ಬರಲಿಲ್ಲ ಅಂತಂದ್ರೆ ಆ ಕಂಪ್ನಿ ನಡೆದ್ಬಿಡೋದು. ಕರೋನಾ ಬಂದ್ಬಿಡ್ತು, ಎಂಪ್ಲಾಯೀಸ್ನ ನೋಡ್ಕೊಬೇಕು, ಸ್ಕೂಟರ್ಗಳನ್ನ ಮಾರಾಕ್ಬಿಟ್ಟ ಪಾಪ. ಆಮೇಲೆ ಎಷ್ಟು ದಿವಸ ಅಂತ ಆಗುತ್ತೆ? 1 ವರ್ಷ, 1 ತಿಂಗಳು 2 ತಿಂಗಳು ಚಂದ. 2 ವರ್ಷ ಮೇಂಟೈನ್ ಮಾಡೋಕ್ಕಾಗುತ್ತಾ?
ಒಂದು ಕಂಪ್ನಿನ ಎಲ್ಲ ಎಂಪ್ಲಾಯ್ಗಳನ್ನ. ಸೊ ಎಲ್ಲರೂ ಲೇ ಆಫ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರು ಎಲ್ಲ ಲೇ ಆಫ್ ಮಾಡಿದ್ರು. ಮತ್ತೆ ಇಟ್ಟರೆ ಮತ್ತೆ ಲಾಸ್ ಆಗುತ್ತೆ ಅಂತೇಳಿ ಎಲೆಕ್ಟ್ರಿಕ್ ಬೈಕ್ ಆಗಲೇ ಅವ್ರು ಪ್ಲಾನ್ ಮಾಡಿಬಿಟ್ಟಿದ್ರು. ಅವ್ರದ್ದೇ ಫಸ್ಟ್ ಕಂಪ್ನಿ ವಿತ್ ಇದು ಮಾಡಬೇಕು ಅಂತ. ಅಷ್ಟೊತ್ತಿಗಾಗಲೇ ಬಂದ್ಬಿಟ್ಟಿತ್ತು ಮಾರ್ಕೆಟ್ಗೆ ಕಂಪ್ನಿ, ಬೇರೆ ಕಂಪ್ನಿಗಳೆಲ್ಲ. ಅವರು ಸ್ವಾಪಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಿದೆ ಅದು ಬೈಕು, ಅಂದರೆ ಏನಾದರೂ ಸ್ವಾಪಿಂಗ್ ಅಲ್ವಾ, ಅದೊಂದು ಸ್ವಲ್ಪ ಬೇರೆ ಥರದೇ. ಅದರಲ್ಲಿ ಲಿಟ್ರಲಿ ಆ ಗಾಡಿಗಳನ್ನ ಮಾಡಿರೋದು ರೀತಿ ನಾನು ಹೇಳೋದು ನಿಮಗೆ, ಒಬ್ಬ ಮನುಷ್ಯನಿಗೆ ಫ್ರೀಯಾಗಿ ಕೊಟ್ಟರೆ, ಇವಾಗ ಕರ್ನಾಟಕ ಗೌರ್ಮೆಂಟ್ ಆಗಲಿ, ಆಂಧ್ರ ಗೌರ್ಮೆಂಟ್ ಆಗಲಿ, ಯಾವುದೇ ಡೆಲ್ಲಿ ಗೌರ್ಮೆಂಟ್ ಆಗಲಿ ಫ್ರೀಯಾಗಿ ಕೊಡ್ತಾ ಇದ್ರಲ್ಲ, ಕೊಟ್ಟರೆ ಯಾವ ಥರ ಆಗುತ್ತೆ ಲಾಸ್ಟ್ಗೆ ಅನ್ನೋ ಒಂದು ಪ್ಯೂರ್ ಎಕ್ಸಾಂಪಲ್. ಈಗ ಶ್ರೀಲಂಕಾಗೆ, ಪಾಕಿಸ್ತಾನ್ಗೆ, ಆಫ್ಘಾನಿಸ್ತಾನ್ಗೆ ಈ ಥರ ಎಲ್ಲ ಆಯ್ತಲ್ಲ, ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ರಾಜ್ಯಗಳಿಗೆ ಆಗುತ್ತೆ ಆ ಥರ ಒಂದೊಂದು ರಾಜ್ಯಗಳಿಗೆ. ಅರ್ಥ ಆಗಿಲ್ಲ ನನಗೆ, ಏನು ಹೇಳ್ತಿದ್ದೀರಾ? ಅಂದ್ರೆ ಇದೆಲ್ಲ ಬಿಸಿಲು ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. 100 ರೂಪಾಯಿ ಇರೋ ಪೆಟ್ರೋಲ್ 500 ರೂಪಾಯಿ ಆಗ್ಬಿಡುತ್ತೆ ಲೀಟರ್. ಕೆಜಿ ಈರುಳ್ಳಿ 1000 ರೂಪಾಯಿ ಆಗ್ಬಿಡುತ್ತೆ. ಹೌದು. ಏನ್ ತಿಂತೀಯ, ಏನ್ ತಗೊಂತೀಯ, ಎಲ್ಲಿ ಹೋಗ್ತೀಯ ನೀನು? ಪ್ರತಿಯೊಂದು ಎಫೆಕ್ಟ್ ಇರುತ್ತಲ್ಲೇನಾ. ಗೌರ್ಮೆಂಟ್ ಅವರು ರೆವಿನ್ಯೂ ಕ್ರಿಯೇಟ್ ಮಾಡೋದು ಬದಲು ರೆವಿನ್ಯೂ ಖರ್ಚು ಮಾಡಿದ್ರೆ ರೆವಿನ್ಯೂ ಇಲ್ಲಿಂದ ಬರುತ್ತೆ. ಇದೆಲ್ಲ ಫ್ರೀ ಮಾಡ್ಬೇಕಾದ್ರೆ ಅವಮ್ಮ ಯಾವ್ದೋ ಒಂದು ನಮ್ಮನ್ನ ಬಸ್ಸಲ್ಲಿ ಇಂಟರ್ವ್ಯೂ ಅಲ್ಲಿ ಮಾಡಿದ್ರು. ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವಮ್ಮ ಒಂದು ಮಾತಾಡ್ತು, ಫ್ರೀ ಕೊಡ್ತೀರಾ, ಬರ ಅಡ್ಡಾಡೋ ಬಸ್ ಬೇಡ, ತಿರ್ಗಾಡೋ ಕರೆಂಟ್, ಸುಮ್ಮನೆ ಕರೆಂಟ್ ವೇಸ್ಟ್ ಮಾಡೋದು ಬೇಡ, ಹಾಸ್ಪಿಟ್ಲ್ಗಳನ್ನ ಫ್ರೀ ಮಾಡ್ಬಿಡ್ರಿ, ಫ್ರೀ ಮಾಡಿ. ಹೌದು. ಸ್ಕ್ಯಾನರ್ಗಳನ್ನ ಫ್ರೀ ಮಾಡಿ, ಎಜುಕೇಶನ್ ಫ್ರೀ ಮಾಡಿ, CG ಮಾಡಿಸ್ತಿರಲ್ಲ ಅದನ್ನ ಕ್ಲೀನ್ ಮಾಡ್ಬಿಡಿ, ಫ್ರೀ ಮಾಡ್ಬಿಡಿ. ಹೌದು. 1 ರೂಪಾಯಿ ಕೊಡ್ದಾಗ ಹೆಲ್ತ್ ಇನ್ಶೂರೆನ್ಸ್ ನ ನೋಡ್ಕೊಡಿ, ನಿಮ್ಗೆ ಅದೇ ಸಾಕು ಸರ್. ಇವ್ರಿಗಿರೋ ಬಜೆಟ್ ಆರಾಮಾಗಿ ಮಾಡ್ಬೋದು. ಅಲ್ಲಂದ್ರೆ ಯಾರನ್ನು ಇದು ಮಾಡೋದಲ್ಲ, ಆ ಥರ ಎಲ್ಲ ಎನ್ಕರೇಜ್ ಮಾಡಲ್ಲ. ಏನಕ್ಕೆ ಅಂದ್ರೆ ಅವ್ರಿಗೆ, ಯಾಕೆಂದ್ರೆ ಹಾಸ್ಪಿಟ್ಲ್ ನೀನು ಕಾಯಿಲೆ ಬಂದಾಗ ತಾನೇ ಹೋಗ್ತೀಯ, ಚೆನ್ನಾಗಿದ್ದಾಗ ಏನಕ್ಕೆ ಹೋಗ್ತೀಯ? ಸರ್ ನಮಗೆ ಡೇಟಾ ಅನಾಲಿಸಿಸ್ ಕಲಿಬೇಕು ಅಂದ್ರೆ ಒಂದು ರೋಡ್ ಮ್ಯಾಪ್ ಹೇಳಿ. ಏನಿಲ್ಲ ಪೇ, ನಿಮಗೆ ಫಸ್ಟ್ ಎಕ್ಸೆಲ್ ಗೊತ್ತಾಗ್ಬೇಕು. ಓಕೆ. ಯಾವ ತರ ಎಕ್ಸೆಲ್ ಅಂತ ಅಂದ್ರೆ ಏನು, ನಿಮಗೆ ಬರೀ ರೋಸ್ ಅಂಡ್ ಕಾಲಮ್ಸ್ ಅಲ್ವಾ? ಅಂದ್ರೆ ಬೇಸಿಕ್ ಅಡ್ವಾನ್ಸ್ ಎಕ್ಸೆಲ್ ಕಲಿ. ಬೇಸಿಕ್ ಅಂದ್ರೆ ಪೈವಟ್ ಟೇಬಲ್ ಕಲಿಬೇಕು. ಪಿವಟ್, ವಿಲುಕಪ್, ಮೇನ್ ಪೈವಟ್ ಟೇಬಲ್, ವಿಲುಕಪ್. ಪೈವಟ್ ಟೇಬಲ್ ಅಲ್ಲೂ ಒಂದು 10 ತರ ಪೈವಟ್ ಟೇಬಲ್ ಮಾಡ್ಬೇಕು. ಓಕೆ. ಒಂದೇ ಡೇಟಾ ಇಟ್ಕೊಂಡು 10 ಪೈವಟ್ ಟೇಬಲ್ ಹಾಕ್ಬೇಕು, ಬೇರೆ ಬೇರೆ ತರದ್ದು. ಆ ತರ ಕಲಿಬೇಕು. ಮತ್ತೆ ಬೇರೆ ಬೇರೆ ಕಾಲಮ್ಗಳಿಗೆ ವೇರಿಯೇಬಲ್ಸ್ ಯಾವ್ಯಾವು, ಆಟ್ರಿಬ್ಯೂಟ್ಸ್ ಯಾವ್ಯಾವು, ಮೆಟ್ರಿಕ್ಸ್ ಯಾವ್ಯಾವು, ಆ ತರ ಅವೆಲ್ಲ ನಿನ್ಗೆ ಗೊತ್ತಾಗ್ಬೇಕು. ನಂಬರ್ ಯಾವ್ದು, ವ್ಯಾಲ್ಯೂ ಯಾವ್ದು, ಟೆಕ್ಸ್ಟ್ ಯಾವ್ದು, ನಾನು ಅದನ್ನ ಯಾವ ತರ ಚೇಂಜ್ ಮಾಡ್ಕೊಬಹುದು, ಡೇಟ್ ಫಾರ್ಮೆಟ್ ಯಾವ್ದು ಅದನ್ನ ಹೆಂಗ್ ಚೇಂಜ್ ಮಾಡ್ಕೊಬಹುದು, ಅವರ್ನ ಈಗ ಡೇ ಟು ಟೈಮ್ ಇರುತ್ತೆ, ಟೈಮ್ ಹೆಂಗೆ ಸ್ಪ್ಲಿಟ್ ಮಾಡ್ಕೊಳೋದು, ಟೈಮ್ ಅಲ್ಲಿ AM PM ಹೆಂಗ್ ಸ್ಪ್ಲಿಟ್ ಮಾಡೋದು, 24 hours ಹೆಂಗ್ ಸ್ಪ್ಲಿಟ್ ಮಾಡೋದು, ಟೈಮ್ ಡಿಫ್ರೆನ್ಸ್ ಹೆಂಗ್ ತಗೊಳೋದು, ಅದೆಲ್ಲ ಒಂದು ನಿಮಗೆ ಡೇಟ್ ಎಕ್ಸೆಲ್ ನಿನ್ ಮೈಂಡ್ ಅಲ್ಲಿ ಕೆಲಸ ಮಾಡ್ಬೇಕು. ಹೌದು. ಅದ್ರ ಮೇಲ್ಗಡೆ ನೀನು SQL ಕ್ವೇರಿನ ಬರೆಯೋ ತರ ಇರ್ಬೇಕು. ಹೌದು. ಇದನ್ನ ಆಟೋಮೇಷನ್ ಮಾಡೋದಕ್ಕೋಸ್ಕರ ನೀನ್ ಪೈಥಾನ್ ಯೂಸ್ ಮಾಡೋ ತರ ಬರ್ಬೇಕು. ನಿಮಗೆ ಇಷ್ಟು ಬಂದ್ಬಿಟ್ರೆ, ನಿಮಗೆ ಮೂರು ಈ ಟೂಲ್ ಬಂದ್ಬಿಟ್ರೆ ನಿಮಗೆ ಡೇಟಾ ಅನಾಲಿಟಿಕ್ಸ್ ಏನ್ ಕಷ್ಟ ಅನ್ಸಲ್ಲ. ಅಂದ್ರೆ ಪೈಥಾನ್ ಡೆವಲಪರ್ ಆಗೋದು ಬೇಕಾಗಿಲ್ಲ. ಪೈಥಾನ್ ಡೆವಲಪರ್ ನಿಂದು ನೆಕ್ಸ್ಟ್ ಫೇಸ್ ಅನ್ಕೋಣ. ಯಾವ ತರ ಗೊತ್ತಾ, ಈಗ ನಾನು ಒಂದು ಫ್ಲೋ ಗೊತ್ತು ನನಗೆ. ಯಾವ ಫ್ಲೋ? ಒಂದು API ಫ್ಲೋ ಗೊತ್ತು. ನಾನು ಮೊಬೈಲ್ ಅಲ್ಲಿ ಒಂದು ಕ್ಲಿಕ್ ಮಾಡ್ತೀನಿ, ಆ ಕ್ಲಿಕ್ ಮಾಡಿದ್ದು ಡೇಟಾ ಬ್ಯಾಕ್ ಎಂಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗಿರೋ ಡೇಟಾ ನಾನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಒಂದು ಡೇಟಾ ಬೇಸ್ ಬೇಕು. ಆ ಡೇಟಾ ಬೇಸ್ಗೆ ಒಂದು ಲ್ಯಾಂಗ್ವೇಜ್ ಬೇಕು, ಒಂದು ಪ್ಲಾಟ್ಫಾರ್ಮ್ ಬೇಕು ಡೇಟಾ ಫುಲ್ ಮಾಡೋದಕ್ಕೆ. MySQL ಅಂತ ಒಂದು ಡೇಟಾ ಪ್ಲಾಟ್ಫಾರ್ಮ್ ಫುಲ್ ಮಾಡ್ಕೊಂತೀನಿ. ಅಲ್ಲಿ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದಕ್ಕೆ ನಾನು ಲ್ಯಾಂಗ್ವೇಜ್ SQL ಯೂಸ್ ಮಾಡ್ತೀನಿ. ಈ ಡೇಟಾ ಬೇಸ್ ನ ಮತ್ತೆ SQL ನ ಒಂದು ಸರ್ವರ್ ಕನೆಕ್ಟ್ ಮಾಡಿರ್ತೀನಿ. ಪೈಥಾನ್ ಯೂಸ್ ಮಾಡ್ಬಿಟ್ಟು ಆ ಸರ್ವರ್ ಅಲ್ಲಿ ಈ SQL ಕೋಡ್ ನ ಹಾಕ್ಬಿಟ್ಟು ಆಟೋಮೇಷನ್ ಮಾಡ್ಬಿಡ್ತೀನಿ. ಸೊ ನಾನು ಪೈಥಾನ್ ಏನ್ ಮಾಡುತ್ತೆ, ಪ್ರತಿ ಒಂದು ಅವರ್ಗೂ ಎಷ್ಟು ನಾನು ಶೆಡ್ಯೂಲ್ ಮಾಡಿರ್ತೀನೋ ಆ ಪ್ರತಿ ಒಂದು ಅವರ್ಗು ಸರ್ವರ್ ನ ಹಿಟ್ ಮಾಡುತ್ತೆ ಈ SQL ಕ್ವೆರಿನ ರನ್ ಮಾಡುವಂತ. ಅದು SQL ಕ್ವೆರಿ ರನ್ ಮಾಡ್ಬಿಟ್ಟು ಸರ್ವರ್ ವಾಪಸ್ ಎಕ್ಸೆಲ್ ಅಲ್ಲಿ CSV ಅಲ್ಲಿ ಫೈಲ್ ಡೇಟಾ ಕೊಡುತ್ತೆ. ಪೈಥಾನ್ ಏನ್ ಮಾಡುತ್ತೆ, ಅದನ್ನ ವಾಪಸ್ ನಿನ್ ಡೆಸ್ಕ್ಟಾಪ್ ಅಲ್ಲಿ CSV ಆಗಿ ರೈಟ್ ಮಾಡ್ಬಿಡುತ್ತೆ. ಸೊ ನೀನ್ ಏನ್ ಮಾಡಿದೆ, ಜಸ್ಟ್ ಒಂದೇ ಒಂದು ಶಿಫ್ಟ್ ಎಂಟರ್ ಅಂತ ಒಂದು ಬಟನ್ ಹೊಡೆದಿರೋದಕ್ಕೆ ಇಷ್ಟು ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಆಗಿ ನಿನ್ ಡೆಸ್ಕ್ಟಾಪ್ ಅಲ್ಲಿ ಒಂದು ಫೈಲ್ ಸೇವ್ ಆಗ್ಬಿಡುತ್ತೆ. ಅದ್ರಲ್ಲಿ ಏನೇನಿರುತ್ತೆ, ನಿಮಗೆ ಒಂದು ರಾ ಡೇಟಾ ಬರ್ಬೋದು, ಇಲ್ಲ ಒಂದು ಪೈವಟ್ ಟೇಬಲ್ ಆಗಿರೋ ಡೇಟಾ ಬರ್ಬೋದು, ಇಲ್ಲ ಒಂದು ಕೌಂಟ್ ಡೇಟಾ ಬರ್ಬೋದು, ಒಂದು ಸಮ್ ಡೇಟಾ ಬರ್ಬೋದು. ನೀನ್ ಹೆಂಗೆ SQL ಅಲ್ಲಿ ಸ್ಕ್ರಿಪ್ಟ್ ಬರ್ದಿರ್ತೀಯ, ಈಗ ಯಾವ ತರ ಒಂದು ಪೈವಟ್ ಟೇಬಲ್ ಹಾಕಿರ್ತೀಯ SQL ಅಲ್ಲಿ. SQL ಇಸ್ ನಥಿಂಗ್ ಬಟ್ ಒಂದು ಪೈವಟ್ ಟೇಬಲ್ ಅಷ್ಟೇನೆ. ಸರಿನಾ? ಯಾವ್ದೋ ಒಂದು ಟೇಬಲ್ ನಿಂದ ಯಾವ್ದೋ ಒಂದು ರೋ, ಯಾವ್ದೋ ಒಂದು ಕಾಲಮ್, ಸಮ್ಮ, ಕೌಂಟ, ಗ್ರೂಪ್ ಬೈ ಮಾಡ್ಕೊಂಡು ಒಂದು ಡೇಟಾ ತೆಗ್ದಿರ್ತೀಯ. ಆ ಡೇಟಾನ ನೀನು ಎಕ್ಸೆಲ್ ಅಲ್ಲಿ ವಾಪಸ್ ತಗೊಂಡು ಯಾವ್ದೋ ಒಂದು ಎಕ್ಸೆಲ್ ಡ್ಯಾಶ್ ಬೋರ್ಡ್ ಆಗಿ ತೋರಿಸೋದು ಯಾರಿಗಾನ, ಇಲ್ಲ ಒಂದು PPT ಅಲ್ಲಿ ಹಾಕೋದು ಮಾಡ್ಕೊಬಹುದು ಅಷ್ಟೇ. ಇವಾಗ ಎಷ್ಟು ತಿಂಗಳಾಗುತ್ತೆ ಇದೆಲ್ಲ ಕಲಿಯೋದಕ್ಕೆ? ಅದು ಕಲಿಬೇಕು ಅಂತ ಅಂದ್ರೆ ನಿನ್ಗೆ ಯೂಸ್ ಕೇಸ್ ಇರ್ಬೇಕು. ಏನ್ ಯೂಸ್ ಕೋಸ್ಗೋಸ್ಕರ ಕಲಿತಾ ಇದೆಯಾ? ಯಾರಿಗಾನ ಟ್ರೈನಿಂಗ್ ಕೊಡಕ್ಕೋಸ್ಕರ ಕಲಿತಾ ಇದೆಯಾ? ಯಾರಿಗಾನ ಬೇರೆ ಕಂಪ್ನಿಗಳಿಗೆ ಫ್ರೀಲ್ಯಾನ್ಸರ್ ಕೆಲ್ಸಕ್ಕೋಸ್ಕರ ಕಲಿತಾ ಇದೆಯಾ? ಇಲ್ಲ ಅಂತಂದ್ರೆ ಅದನ್ನ ಕಾರ್ಪೊರೇಟ್ ಕಂಪ್ನಿ ನಾನು ಕೆಲಸಕ್ಕೆ ಹೋಗ್ಬೇಕು ಅಂತ ಕಲಿತಾ ಇದೆಯಾ? ಡಿಪೆಂಡ್ಸ್.
ಟೀಚಿಂಗಿಗೆ ಬೇರೆ ತರ ಕಲಿಬೇಕು, ಫ್ರೀಲಾನ್ಸಿಗೆ ಬೇರೆ ತರ ಕಲಿಬೇಕು, ಡೇಟಾ ಅನಾಲಿಟಿಕ್ಸ್ಗೆ ಬೇರೆ ತರ ಕಲಿಬೇಕು. ಇದರಲ್ಲಿ ಡೇಟಾ ಟ್ಯಾಬ್ಲೂ, ಪವರ್ BI ಅದೆಲ್ಲ ನಾನು ಟ್ಯಾಬ್ಲೋ, ಪವರ್ BI, ಗೂಗಲ್ ಅನಾಲಿಟಿಕ್ಸ್ ಅಂತ ಒಂದು ಇದೆ, ಅದು ಮತ್ತೆ HubSpot ಅನಾಲಿಟಿಕ್ಸ್, ಒಂದು ಟೋಟಲ್ ಒಂದು 4-5 ವಿಜುವಲೈಸೇಷನ್ ಯೂಸ್ ಮಾಡ್ತೀವಿ ನಾವು. ಯೂಸ್ ಮಾಡಿದ್ದೀನಿ ಆಗ್ಲೇನೆ. ಪೈಥಾನ್ ಅಲ್ಲಿ ಒಂದೆರಡು ಲೈಬ್ರರಿ ಇದೆ, ಪಾಂಡಾಸ್, NumPy, Gspred. ಈಗ ಪೈಥಾನ್ ಅಲ್ಲಿ ಕಲಿಬೇಕು ಅಂದ್ರೆ ಇವಾಗ ಡೆವಲಪರ್ ಆಗೋ ತನಕ ಫುಲ್ ಕೋಡಿಂಗ್ ಪ್ರೋಗ್ರಾಮ್ ಬೇಕಾಗಿಲ್ಲ. ಪಾಂಡಾಸ್, NumPy ಇಷ್ಟಿಷ್ಟು ಮೇಲ್ಮೇಲೆ ಕಲ್ತ್ಕೊಂಡು ಹೋಗ್ಬೇಕು. ನಿಮ್ಗೆ ಡೆವಲಪರ್ ಆಗ್ಬೇಕು ಅಂದ್ರೆ ಅದೇ HTML ಅವನ್ ಕಲ್ತ್ಕೊಂಡು ಫ್ರಂಟ್ ಎಂಡ್ ಡೆವಲಪರ್ ಆಗ್ಬೇಕು. ನೋಡ್ JS ಅದನ್ನ ನೋಡ್ಕೊಂಡು, ಯಾಕಂದ್ರೆ ಪೈಥಾನ್ ಎಲ್ಲಾ ಕಡೆ ಬರುತ್ತೆ. ಇವಾಗ ಡೇಟಾ ಅನಲಿಸ್ಟ್ ಪೈಥಾನ್ ಯೂಸ್ ಮಾಡ್ತಾರೆ, ಪೈಥಾನ್ ಡೆವಲಪರ್ ಡೆವಲಪ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ. ಇದು ಅಲ್ವಾ ಸಮುದ್ರ ಅದು. ಹೌದೌದು, ಅದಕ್ಕೆ ಅಂತ ಕೇಳಿದ್ ಡೇಟಾ ಅನಾಲಿಸಿಸ್ ಗೆ ಬರೀ ಲೈಬ್ರರೀಸ್ ಕಲಿಬೇಕಾ? ಲೈಬ್ರರೀಸ್ ಕಲ್ತ್ರೆ ಸಾಕು ಡೇಟಾ ಅನಾಲಿಸಿಸ್. ಇದು ಡೆವಲಪರ್ಗೂ ಅಷ್ಟೇ, ಅದಕ್ಕೂ ಬೇರೆ ಬೇರೆ ಲೈಬ್ರರೀಸ್ ಇರ್ತವೆ. ಈ ತರ ರಿಕ್ವೆಸ್ಟ್, API, ಇದು ಬೇರೆ ಬೇರೆ ಲೈಬ್ರರಿಗಳು ಇರ್ತವೆ. ಲೈಬ್ರರಿಗಳು ಹಾಕೊಂಡ್ರೆ ನಿನ್ಗೆ ಡೆವಲಪ್ ಮಾಡಕ್ಕೂ ಬರೋದು. HTML ಪೇಜ್ ಡೆವಲಪ್ ಮಾಡ್ಬೇಕು ಅಂದ್ರೆ HTML ಅಂತ ಒಂದು ಲೈಬ್ರರಿ ಹಾಕೊಬೇಕು. ಯಾವ್ದನ್ನ ಬೇರೆ ಅಥೆಂಟಿಕೇಟರ್ನ ಹಾಕೊಂಡೇನೆ ನೀನು ಬೇರೆ ಆಪ್ ನ ಕನೆಕ್ಟ್ ಮಾಡ್ಕೊಳೋದಕ್ಕಾಗಲ್ಲ. ಓಕೆ, ಈಗ SQL ಕಲ್ತ್ವಿ, SQL ಜೊತೆಗೆ ಎಕ್ಸೆಲ್ ಕಲ್ತ್ವಿ, ಎಕ್ಸೆಲ್ ಜೊತೆಗೆ ಪೈಥಾನ್ ಒಂಚೂರು ಮೇಲ್ ಕಲ್ತ್ವಿ. ಸೊ ಈ ಮೂರು, ಮತ್ತೆ ಇನ್ನೊಂದು ಪವರ್ BI ಅಥವಾ ಟ್ಯಾಬ್ಲೆಟ್ ಏನಾದ್ರು ಕಲಿಬೇಕು. ಪವರ್ BI ಮಸ್ತ್ ಆಗಿರುತ್ತೆ, ಯಾಕಂದ್ರೆ ಅದರಲ್ಲಿ ವಿಜುವಲೈಸೇಷನ್ ಚೆನ್ನಾಗಿದೆ, ಆಪ್ಷನ್ಸ್ ಚೆನ್ನಾಗಿದೆ. ಟ್ಯಾಬ್ಲೋದಲ್ಲಿ ನಿನಗೆ ಬ್ಯಾಕ್ ಎಂಡ್ ಇಂಟಿಗ್ರೇಷನ್ ಅದೆಲ್ಲ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಓಕೆ, ಪವರ್ BI ಚೆನ್ನಾಗಿದೆ. ಇವಾಗ SQL ಬಂದ್ಬಿಟ್ಟು ಆನ್ಲೈನ್ ಫ್ರೀಯಾಗಿ ಕಲಿಬಹುದು, ಪೈಥಾನ್ ಫ್ರೀಯಾಗಿ ರಿಸೋರ್ಸಸ್ ಕಲಿಬಹುದು. ಈ ಟ್ಯಾಬ್ಲು ಪವರ್ BI ಹೆಂಗೆ? ಅದನ್ನು ಅಷ್ಟೇನೆ, ಮಾಮೂಲಿ ನಾವು ಈಗ ಯೂಟ್ಯೂಬ್ ಅಲ್ಲೇ ಯೂಸ್ ಮಾಡ್ಕೊಂಡು ಕಲಿಬೇಕು. ಅಂದ್ರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಫ್ಟ್ವೇರ್ ಇರ್ಬೇಕಲ್ಲ, ಅಂದ್ರೆ ಅಪ್ಲಿಕೇಶನ್ ಆಕ್ಸೆಸ್ ಇರ್ಬೇಕಲ್ಲ. ಅದು ನೀನ್ ಏನು ಮಾಡಕ್ಕಿಲ್ಲ, ಒಂದು 15 ದಿವಸ ಟ್ರಯಲ್ ವರ್ಷನ್ ಅಲ್ಲಿ ಬೇರೆ ಬೇರೆ ID ಯೂಸ್ ಮಾಡ್ಕೊಂಡು ಒಂದು 15 ವರ್ಷ ಪ್ರಾಕ್ಟೀಸ್ ಮಾಡ್ಕೋಬೇಕು. ಟ್ರಯಲ್ ವರ್ಷನ್ ಅಲ್ಲಿ ಮಾಡ್ಕೋಬೇಕು. ನೀನ್ ಸ್ವಂತ ತಗೊಬೇಕಂದ್ರೆ ಕಷ್ಟ ಆಗುತ್ತಪ್ಪ. ಮಂತ್ಲಿ ಸಬ್ಸ್ಕ್ರಿಪ್ಷನ್, ಇಯರ್ಲಿ ಸಬ್ಸ್ಕ್ರಿಪ್ಷನ್ ಅವೆಲ್ಲ ಬೇಜಾನ್ ಆಯ್ತವೆ. 1 ಗಂಟೆ ಆಯ್ತು ಕಣ ನಾವು ಸ್ಟಾರ್ಟ್ ಮಾಡಿ. ಹೌದಾ? ಇನ್ನು 40 ನಿಮಿಷ ಐತೆ. ಅಯ್ಯೋ ರಾಮ, ಟ್ರಾಫಿಕ್ ಜಾಸ್ತಿ ಇದೆ ಅನ್ಸುತ್ತೆ. ನೀನ್ ಟ್ರಾಫಿಕ್ ಇರೋ ರೋಡಲ್ಲಿ ಕರ್ಕೊಂಡ್ ಬಂದೆ ಕಣ. ಹೌದಾ? ರೋಡ್ ತೋರಿಸ್ತಾ ಇದೆ ಅಂತ ಹೇಳಿ. ಟ್ರಾಫಿಕ್ ಇದೆ, ಗೊತ್ತಿಲ್ಲ, ಫಸ್ಟ್ ಟೈಮ್ ಆಯ್ತಿರೋದು ನಾನು. ಎಷ್ಟು ದಿನದಿಂದ ಓಡಿಸ್ತಾ ಇದೆ ನಾನಾ? ನಂದು ಹೆಂಗೆ ಅಂದ್ರೆ ಇವತ್ತು ತೆಗದ್ನಾ, ಇವತ್ತು ಏನಾದ್ರು ಯೂಟ್ಯೂಬ್ ಮಾಡ್ಬೇಕು ಹೋಗ್ತಿದ್ದಲ್ಲ, ಏನು ಮಾಡ್ತಾನೆ ಇಲ್ಲ ಅನ್ಬಿಟ್ಟು ಈಗ ಹೋಯ್ತೀನಿ. ಓಕೆ, ಮಾಡ್ದೆ ಇವತ್ತು, ಮನೆಗೆ ಹೋಯ್ತೀನಿ. ಮತ್ತೆ ನಾಳೆ ನಾಳಿದ್ದು ಇಲ್ಲ, ಯಾವಾಗಲೂ ಮತ್ತೆ ಯಾವಾಗ ಅಪರೂಪಕ್ಕೆ ಯಾವಾಗಾದ್ರು ಎದೊಳ್ಳು. ಆದ್ರೆ ನನ್ನ ಗೋಲ್ ಏನು ಅಂದ್ರೆ ದಿನಾಲು ಎದ್ಬಿಟ್ಟು ಹಿಂಗೆ ಒಂದು 4 ಕಸ್ಟಮರ್ ಜೊತೆ ಮಾತಾಡ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿ ರೆಕಾರ್ಡ್ ಮಾಡಿ, ಇವತ್ತು ನನ್ನ ದಿನ ಚೆನ್ನಾಗಿತ್ತು, ಇವತ್ತು ಇಷ್ಟು ಪಾಸ್ ಮಾಡಿದೆ ಇಷ್ಟು ಅಂತ. ಆಮೇಲೆ ಹೋಗ್ಬಿಟ್ಟು ಮತ್ತೆ ಜಾಬ್ ಅಪ್ಲೈ ಮಾಡ್ಕೊಂಡು ಫ್ರೆಂಡ್ಸ್ ಒಂದು 2-3 ನಮ್ಮ ಜೊತೆನೆ ಕೆಲಸ ಮಾಡಿದವರು ಬೆಂಗಳೂರಲ್ಲಿ ಕಾಲ್ ಸೆಂಟರ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. ಈ ಕ್ರೆಡಿಟ್ ಕಾರ್ಡ್ಗಳು ಸೇಲ್ ಮಾಡೋದಕ್ಕೆ ಸೆಂಟರ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. HR ಕನ್ಸಲ್ಟೆಂಟ್ ಆಗಿ ಓಪನ್ ಮಾಡ್ಕೊಂಡಿದ್ದಾರೆ. ರಿಸೋರ್ಸ್ ಸಪ್ಲೈ ಮಾಡೋದಕ್ಕೆ ಎಲ್ಲ ಓಪನ್ ಮಾಡಿದ್ದಾರೆ. ನಂಬ್ತೀಯೋ ಇಲ್ವೋ, ನಾವೊಂದು Connectors ಅಂತ ಒಂದು ಚಿಕ್ಕ ಕಂಪ್ನಿಲಿ ಕೆಲಸ ಮಾಡಿದ್ವಿ. ಅದರಲ್ಲಿ ಒಂದು 4 ಜನ ಹುಡುಗರು ಕೆಲಸ ಮಾಡೋರು. ಟೋಟಲ್ ಒಂದು 60 ಜನ ಸ್ಟಾಫ್ ಅಷ್ಟೇ, ಚಿಕ್ಕ ಕಂಪ್ನಿ. ಓಕೆ, ಎಲ್ಲ ಹೌಸ್ ಕೀಪಿಂಗ್ ಅವರು ಇವರೆಲ್ಲ ಸೇರಿ ಒಂದು 50-60 ಜನ ಇದ್ರು ಅಷ್ಟೇ. ಆ ಕಂಪ್ನಿಯಲ್ಲಿ ಒಂದು 3 ಜನ ಟೆಲಿಕಾಲರ್ ಹುಡುಗರು ಕಣ, ಗಂಡ ಹೆಂಡತಿ ಆಗ್ಬಿಟ್ಟು ಮದುವೆ ಆಗಿ ಬಂದಿದ್ರು ಅವರು. 3 ಜನ ಇಲ್ಲಿ ಸೇರ್ಕೊಂಡು ಇಲ್ಲೆಲ್ಲ ID ಎಲ್ಲ ನೋಡ್ಕೊಂಡ್ರು ಅವರು. ಅವ್ರ ಊರ್ಗ್ ಹೋಗ್ಬಿಟ್ಟು ಗುರ್ಗಾಂವ್ ಅವರು, ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ರು ಅವ್ರು. ಸಿಂಪಲ್ ಬಿಸ್ನೆಸ್ ಕಣ, ಏನು ಬೇಕಾಗಿಲ್ಲ ನಿಮ್ಗೆ. 4 ರಿಸೋರ್ಸ್ ಬೇಕು, 1-2 ಲ್ಯಾಂಡ್ ಕೇಬಲ್ ಬೇಕು, 1 ಕನೆಕ್ಷನ್ ಬೇಕು, ಇಂಟರ್ನೆಟ್ ಕನೆಕ್ಷನ್ ಬೇಕು, ಯಾವನ ಒಬ್ಬ ಇದು ವೆಂಡರ್ ಬೇಕು ನಿಮ್ಗೆ, ಏನೋ ಒಂದು ಕ್ಲೈಂಟ್ ಮಾಡ್ಕೊಳೋದಕ್ಕೆ. ಸಿಂಪಲ್ ಬಿಸ್ನೆಸ್ ಆಫ್ ಲಿಟ್ರಲಿ ಹೆಂಗ್ ವರ್ಕೌಟ್ ಆಗ್ಬಿಡುತ್ತೆ ಅಂದ್ರೆ 6 ತಿಂಗಳಲ್ಲಿ ನಿನಗೆ 1 ಕೋಟಿ ಟರ್ನ್ ಓವರ್ ಮಾಡ್ಬೋದು. ಓಕೆ, ಆ ತರ ಪ್ರಾಜೆಕ್ಟ್ಗಳು ಇದೆ ಮಾರ್ಕೆಟ್ ಅಲ್ಲಿ. ಹೌದು ಬಾಯ್, ಅಂದ್ರೆ ಇವಾಗ ನಮ್ ರಿಲೇಟಿವ್ ಒಬ್ರು ಹೋಗ್ತಾರೆ ಫಿನ್ಪೆಕ್ಸ್ ಅಂತ ಯಾವ್ದೋ ಒಂದು ಕಂಪ್ನಿಗೆ. ಏನು ಅಂದ್ರೆ ಫ್ರೆಶರ್ಸ್ ಹುಡುಕ್ತಾರೆ, ಅವರೆಲ್ಲ ಹಾಕ್ತಾರೆ. ಡೇಟಾ ಸೋರ್ಸಿಂಗ್ ಅಂತಾರೆ. ಈ ಝೂಮ್ ಇನ್ಫೋ ಅದು ಇದು ವೆಬ್ಸೈಟ್ ಗಳು ಬರ್ತಾವಲ್ಲ, ಅದೆಲ್ಲ ಡೇಟಾ ಎಲ್ಲ ಅವ್ರ ಪ್ರಕಾರದಲ್ಲಿ ಅವ್ರ ಅಕಾರ್ಡಿಂಗ್ ಟು ದೇರ್ ಪ್ರೋಟೋಕಾಲ್ ಮಾಡ್ಕೋತಾರೆ. ಮಾಡ್ಕೊಂಡು ಮತ್ತೆ ದೇಲ್ ಪ್ರಾಬ್ಲಿ ಯುಟಿಲೈಸ್ ಇಟ್ ಸಮ್ವೇರ್ ಎಲ್ಸ್. 20-23 ಸಾವಿರ ಸಂಬಳ ದಿನಾಗೆಲ್ಲ ಬೆಳಗ್ಗೆಯಿಂದ ಕುತ್ಕೊಂಡು ವೆರಿ ಏನದು ಡೇಟಾ ಸೋರ್ಸ್ ಮಾಡ್ಕೊಂಡು ಕೂತಿರ್ತಾರೆ. ಅದಾದ್ಮೇಲೆ ರಿಸರ್ಚ್ ಅಸೋಸಿಯೇಟ್ ಆಗ್ತಾರೆ. ಅವ್ರಿಗೆಲ್ಲ ಬೇರೆ ದೊಡ್ಡ ಕಂಪ್ನಿಗಳೆಲ್ಲ ಕ್ಲೈಂಟ್ ಕೊಡ್ತಿದ್ದಾರೆ. ಇಲ್ಲೇ ಬಂದ್ವಿ ಕಣ ಕೊನೆಗೂ. ಏಕೆ ಅಲ್ಲ, ನಾವು ಹೇಳಿದ್ದು ಇಲ್ಲಿ ಮೆಜೆಸ್ಟಿಕ್ಕಿಗೆ ಬಂದ್ವಿ ಅಂತ ಹೇಳ್ತಾ ಇದ್ವಿ. ಹಂಗೆ ಬಂದಿದ್ರೆ ನಾವು ಒಂದು 5-10 ನಿಮಿಷ ಹೋಗಿಸ್ತಾ ಇದ್ದೀವಿ ಅಷ್ಟೇ. ಆ ಕಡೆಯಿಂದ ಬಂದಿದ್ರೆ ಸುತ್ತಾಕೊಂಡು ಬರೋದು ಗೊತ್ತು. ನಾನೆಲ್ಲ ಹಿಂಗೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ಕೊಂಡಾರು. ನಾವು ತಿರ್ಕೊಂಡ್ಲಿಲ್ಲ ಅಂದ್ರೆ ಹಂಗೆ ಕರ್ಕೊಂಡು ಹೋಗೋದು.
ಮತ್ತೆ ಯಾವ ಕಾಲೇಜಲ್ಲಿ ಓದಿದ್ ನೀವೆಲ್ಲ? ನಾನು ಸಾಯಿ ಸತ್ಯನಾರಾಯಣ ಹೋಗಿದ್ದೆ. ಸಾಯಿ ಸತ್ಯನಾರಾಯಣ ಹೋಗಿದ್ದೆ ಕಾಲೇಜಿಗೆ. ಎಲ್ಲಿ? ದಾವಣಗೆರೆ ಅಲ್ಲ? ಬಾಣವಾಡಿ, ಬಾನ್ಸ್ವಾಡಿ. ಬಾನಸ್ವಾಡಿನಾ? ಆದ್ರೆ ನಮ್ ಫಂಕ್ಷನ್ ಆಗಿಲ್ಲ ನಮ್ದು ಕಾಲೇಜು, ಸೊ ಅದಕ್ಕೆ ಡಿಗ್ರಿ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡೆ. ಅದು ಮಾಡ್ಕೊಂಡಿದ್ದೆ ಅಂತದ್ದು ಇಲ್ಲ, ಮಾಡಿಸಿದ್ರು ಬೇರೆ ಯಾರೋ ಮಾಡಿಸ್ಕೊಂಡೆ. ಅಂದ್ರೆ ಒಂದ್ ಇರ್ಬೇಕಣ ಕೈಗೆ. ಇವಾಗ ನಾನು ಎಷ್ಟೊಂದು ವರ್ಷ ಕೆಲಸ ಮಾಡಿದೀನಿ, ಈ ಡಿಗ್ರಿ ಸರ್ಟಿಫಿಕೇಟ್ ಹೇಳಿದೀನಿ. ನನ್ನ ಜೊತೆಗೆ ನನ್ನ ಇಂಟರ್ವ್ಯೂರ್ಗೆ ಐ ಹ್ಯಾವ್ ಆಲ್ವೇಸ್ ನಾನು ಹೇಳಿದ್ದೀನಿ ಅವ್ರಿಗೆ, ಅಂದ್ರೆ ಇಂಪ್ರೆಸ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ನಾನು ಹೇಳ್ಬಿಡ್ತೀನಿ, ನನ್ನ ಸರ್ಟಿಫಿಕೇಟ್ ಹಿಂಗ್ ತಗೊಂಡಿದ್ದು, ನನ್ಗೆ ಎಕ್ಸ್ಪೀರಿಯನ್ಸ್ ಹಿಂಗೈತೆ. ಅವ್ರು ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಅಂದ್ರೆ ಸ್ಕಿಲ್ ಇದ್ರೆ, ಅಂದ್ರೆ ಮಾತಾಡೋದು ಚೆನ್ನಾಗಿ ಗೊತ್ತಿರ. ಏನಿಲ್ಲ, ಬೆಂಗಳೂರಲ್ಲಿ ಬದುಕ್ಬಿಡ್ಬೋದು ಅಂತ ಡಿಗ್ರಿ ಇದ್ರೆ, ಇಲ್ದಿದ್ರೆ ತುಂಬಾ ಕಷ್ಟ. ಬೆಂಗಳೂರಲ್ಲಿ ಇವಾಗ ನಿಮ್ ಪ್ರಕಾರ ಒಂದು ಆವರೇಜ್ ಸಂಬಳ ಅಂದ್ರೆ ಎಷ್ಟಿರ್ಬೇಕು ಒಂದು ಫಂಕ್ಷನ್ಗೆ? ನನಗೂನು ಅನುಭವ ಆಗಿರ್ಲಿಲ್ಲ ಕಣ ಇಷ್ಟೇ ಬರ್ಬೇಕು ಅಂತ. ಆಯ್ತಾ, ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಒಂದ್ 3 ಜನ ಹುಡುಗರು ಮಾತಾಡೋರು, ನಾರ್ತ್ ಇಂಡಿಯನ್ ಹುಡುಗರು. ಅಂದ್ರೆ ಅವ್ರು ಒಂದ್ ಸ್ವಲ್ಪ ಮ್ಯಾನೇಜರ್ ಲೆವೆಲ್ ಅಲ್ಲಿ ಇದಾರೆ ಅಂತ ಅನ್ಕೋ, ಆ ತರ ಹುಡುಗರು ಅನ್ಕೋ. ಇನ್ನ ಎಂಗೇಜು, ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಒಂದ್ ಕೆಲಸ ಸಿಕ್ಕಿದೆ, ನಡೀತಾ ಇದೆ ಅಂತ ಆ ತರ ಹುಡುಗರು ಮಾತಾಡೋರು. ಬೆಂಗಳೂರಲ್ಲಿ ಅವ್ರಿಗೆ ದಿನಕ್ಕೆ 5,000 ರೂಪಾಯಿ ಖರ್ಚಾಗುತ್ತೆ. ಆಯ್ತಾ, ದಿನಕ್ಕೆ 5,000 ಖರ್ಚಾಗುತ್ತೆ. ಸೊ ತಿಂಗಳಿಗೆ ಅವ್ರಿಗೆ 1.5 ಲಕ್ಷ ಬಂದ್ರೆ ಬೆಂಗಳೂರಲ್ಲಿ ಆರಾಮಾಗಿರ್ಬೋದು. ಹೌದು, 1.5 ಲಕ್ಷ, 1.5 ಲಕ್ಷ ಬರ್ಬೇಕು. ಆಗ್ಲಿಲ್ಲ ಅಂದ್ರೆ 1 ಲಕ್ಷನೆಲ್ಲ ಬರ್ಬೇಕು. ಹಂಗಿದ್ರೆ ಈ ತರ ಮಾಲ್ಗಳಿಗೆ ಅದಕ್ಕೆ ತಿನ್ಕೊಂಡು ಆರಾಮಾಗಿ ಇರ್ಬೋದು. ಇಲ್ದಿದ್ರೆ ನಾವು ಕಷ್ಟ ಹೆಂಗಿರುತ್ತೆ ಅಂತ ಅಂದ್ರೆ ಅವನದ್ದು 3 ತೂಟದಲ್ಲಿ 1 ತೂಟ. ಈಗ 20,000 ಬರೋರ್ಗೆ, 30,000 ಬರೋರ್ಗೆ ಬಹಳ ಕಷ್ಟ. ಅದ್ರಲ್ಲಿ 10,000 ಅವ್ರು ಉಳಿಸ್ಕೊಬೇಕು ಅಂದ್ರೆ ಬಹಳ ಕಷ್ಟ ಇದೆ ಈಗ. ಹೌದು, ರೇಷನ್ಗೆ 5,000 ಸಾವಿರ ಆಗುತ್ತೆ, ಮನೆ ಬಾಡಿಗೆ 5,000 ಸಾವಿರ, ಇಲ್ಲೂ ಸಿಗಲ್ಲ 5,000 ಸಾವಿರ, 10,000 ಬಾಡಿಗೆ. ಬೆಂಗಳೂರು ಕಷ್ಟ ಗುರು, ಬೆಂಗಳೂರು ತುಂಬಾ ಕಷ್ಟ ಇದೆ. ಎಕ್ಸ್ಪೆನ್ಸಿವ್ ಸಿಟಿನಪ್ಪ, ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ. ಹೌದೌದು, ಏನ್ ಮಾಡಕ್ಕಾಗಲ್ಲ. ಅದು ಒಂಥರ ನಾನ್ ಮೊದ್ಲು ಇದು ನಾನು ಕಾಲೇಜಲ್ಲಿ ಆ ಟೈಮಲ್ಲಿ ಇರ್ಬೇಕಾದ್ರೆ, ಯಾವಾಗ 2004, 5, 6, 8ರಲ್ಲಿ ಕೇಳಿದ್ದು ವಿಷಯ ಏನು ಅಂದ್ರೆ, ಇದು ಆಚೆಯಿಂದ ಬರ್ತಾರಲ್ಲ ತುಂಬಾ ಜನ, ಅವ್ರಿಗೆ ನೆಗೋಸಿಯೇಷನ್ ಬರಲ್ಲ. ನಮ್ ತರ ಅಂದ್ರೆ ಅಯ್ಯೋ 200 ರೂಪಾಯಿ ಹೇಳಿದ್ರು ಇನ್ನು ಉಳಿತಾಯ ಕಣಯ್ಯ ಅಂದಂಗೆ ಅವ್ರಿಗೆ ಅರ್ನಿಂಗ್ಸ್ ಇರುತ್ತೆ ಕಣ ಆ ತರ. ಅವ್ರು ಅದಕ್ಕೆ ಇವಾಗ ನಿಮ್ಮ ಮನೆ ಬಾಡಿ ಬಿಡ್ಬಿಟ್ಟು ನೆಗೋಸಿಯೇಟ್ ಮಾಡಲ್ಲ ಅವರು. 30,000 ಕೊಟ್ಬಿಡ್ತಾರೆ, 3 ಜನ ಸೇರ್ಕೊತಾರೆ, ಕೊಟ್ಬಿಡ್ತಾರೆ. ಇನ್ ಬಿಟ್ಟು ಇವಾಗ ನೀವು ಒಂದು ಫ್ಯಾಮಿಲಿ ತಗೊಂಡೋಗ್ಬಿಟ್ಟು ಸಿಂಗಲ್ ಇನ್ಕಮ್ ಅಥವಾ ಡಬಲ್ ಇನ್ಕಮ್ ಅನ್ಕೊಳ್ಳಿ, ಒಂದ್ ಪೂರ 4 ಜನ ಹಾಕೊಂಡು ಈ 30,000 ಕೊಡ್ಬೇಕಾದ್ರೆ ಕಷ್ಟ ಹೋಯ್ತದಲ್ಲ. ಮತ್ತೆ ಇನ್ನೊಂದು, ಬೆಂಗಳೂರಲ್ಲಿ ಇರೋರಿಗೆ PG ಬಿಸ್ನೆಸ್ ಒಳ್ಳೇದು ವರ್ಕೌಟ್ ಆಗಿದೆ ಅಲ್ವಾ? ಹೌದು, ಅದೊಂದು ಯಾಕೆ ಅಂತಂದ್ರೆ ಅವ್ರು ಇವಾಗ ಎಲ್ಲಾರು ರೂಮಲ್ಲಿ ಇರಕ್ಕಾಗಲ್ಲ, ಮನೆ ತಗೊಳಕ್ಕಾಗಲ್ಲ ಅಂತ ಅದೊಂದು ಒಳ್ಳೆ ಬಿಸ್ನೆಸ್ ಇಟ್ಟಾಗಿದೆ ಬೆಂಗಳೂರಲ್ಲಿ. ಈ ಒಂದು ಇದಿರೋದಕ್ಕೆ ಏನೋ ವರ್ಕಿಂಗ್ ಹಬ್. ಬೆಂಗಳೂರು ಗ್ರೋತ್ ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಈ ನಡುವೆ ತುಂಬಾ ಜಾಸ್ತಿ ಆಗ್ತಿದೆ. ಒಂದ್ ವರ್ಷದಿಂದ 2 ವರ್ಷದಿಂದ ಏನೇ ಒಂದು ಆರ್ಟಿಕಲ್ ನೋಡಿದ್ದೆ. ಇದು ಏನಂದ್ರೆ ಅದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಗೌರ್ಮೆಂಟ್ ಹತ್ರ ಅದಕ್ಕೆ ಅವ್ರು ಹೇಳ್ಬಿಟ್ಟಿರಲ್ಲ, ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ ಈ ಟರ್ಮಲ್ಲಿ ಅಂತ, ಫ್ರೀಗೆ ಹೋಗುತ್ತೆ ಇಲ್ಲ ಅಂತ. ಒಂದೇ ಅಷ್ಟೇ, ಅದ್ರ ಪಾಡ್ಗದ್ ನಡೀತಾ ಇದೆ ಅಪ್ಪ. ಬೇರೆ ಸಿಟಿಗಳು ಡೆವಲಪ್ ಆಗ್ತಾ ಇದೆ. ಹೌದು ಸರ್, ಅಂದ್ರೆ ಬೇರೆ ಎಲ್ಲ ಡೆವಲಪ್ ಆಗ್ತಿದೆ, ಬೆಂಗಳೂರು ಒಂದೇ ಡೆವಲಪ್ ಆಗ್ತಿಲ್ಲ ಅಂತ. ಇಲ್ಲ, ಬೆಂಗಳೂರು ಇಷ್ಟ ಆಗಿರೋದು ಸಾಕು, ಆಗ್ತಾ ಇದೆ ಸಾಕು. ಹಿಂಗಾದ್ರೆ ಕಾಸ್ಟ್ ಆಗ್ಬಿಟ್ರೆ ನಮ್ದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ಬಿಡುತ್ತೋ ಹಂಗಂತೀರಾ? ಹೋಗ್ಲಿ ಬಿಡಿ. ನನಗೂ ನೆನ್ನೆ ಬ್ಯಾಡ್ ನ್ಯೂಸ್ ಬಂದಾಗ, ನಿನ್ನೆ ಯಾವ್ದೋ ಒಂದು ಆರ್ಟಿಕಲ್ ಬಂದಿತ್ತು, ಸಮ್ ನೋಯ್ಡಾ ಮ್ಯಾನ್ ರಿಗ್ರೆಟಿಂಗ್ ಮೂವಿ his decision to move into Bangalore from Noida for a 30,000 salary hike. 30,000 ನೋಡಿದಿರಲ್ಲ? ನೋಡಿದೆ ಆರ್ಟಿಕಲ್. ಏನು ಅವಶ್ಯಕತೆ ಏನಿಲ್ಲ, ಅವ್ರು ಬರ್ಬೇಕು ಇರ್ಬೇಕು ಅಂತಾನು ಇಲ್ಲ, ಇಲ್ಲ ಅವ್ರು ಬಂದ್ರೆ ಆತರ ಆಗುತ್ತೆ ಅಂತಾನು ಇಲ್ಲ. ರಿಯಾಲಿಟಿ, ನಿನ್ 30,000 ಎಕ್ಸ್ಟ್ರಾ ಕೊಡ್ತಾವನೆ ಅಂದ್ರೆ ನಿನ್ ಹತ್ರ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾವನೆ ಅಂತ. ಆಯ್ತಾ, ಸ್ಯಾಲ್ರಿ ನೋಡೇನೆ ಕೆಲಸ ಕೊಡೋದು. ನಮ್ಮ ಒಂದು ಇದ್ರದ್ದು ಇಂಟರ್ವ್ಯೂ ಕೆಪಬಿಲಿಟಿ, ವರ್ಕಿಂಗ್ ಇದು ಕಲ್ಚರ್ ನೋಡೇನೆ ತಾನೇ ಸಂಬಳ ಜಾಸ್ತಿ ಆಗೋದು. ಹೌದು, ಮತ್ತೆ 30,000 ಕೊಡೋದು ದೊಡ್ಡದಲ್ಲ, ನೀನ್ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್. ಸಿಟಿ ಬಗ್ಗೆ ವಾಟ್ ಇಸ್ ಒಪಿನಿಯನ್ ವಾಸ್ ಟೂ ಮಚ್ ಟ್ರಾಫಿಕ್, ಟೂ ಮಚ್. ನೀನ್ ಅದು ಮಾಡ್ಕೊಂಡಿರೋದಪ್ಪ, ನಾನೇನು ಮಾಡಕ್ಕಾಗಲ್ಲ. ಈಗ ಆಫೀಸ್ ಪಕ್ಕದಲ್ಲಿ ನೀನ್ ಮನೆ ಮಾಡ್ಕೊಂಡಿದ್ರೆ ಅಲ್ಲೂ ಟ್ರಾಫಿಕ್ ಇರ್ತಾ ಇರ್ಲಿಲ್ಲ. ಹೌದು, ನೀನೇ ಸುಮ್ಮನೆ ಹೆಸರುಘಟ್ಟದಲ್ಲಿ ಆಫೀಸ್ ಇಟ್ಕೊಂಡು ಕೋರಮಂಗಲದಿಂದ ಅಡ್ಡಾಡ್ತೀಯ ಅಂದ್ರೆ ಟ್ರಾಫಿಕ್ ಆಗುತ್ತೆ ಅದು ಆಟೋಮೆಟಿಕ್. ಎಲ್ಲಾನು ಇದೆ ಗುರು, ಏನೂ ಇಲ್ಲ ಅಂತ ಏನಿಲ್ಲ. ಚಿಕ್ಕ ರೋಡ್ಗಳು, ಚಿಕ್ಕ ಸರ್ಕಲ್, ಚಿಕ್ಕ ಸಿಟಿ, ಅನ್ಡೆವಲಪ್ಡ್ ಸಿಟಿ, ಅನ್ಪ್ಲಾನ್ಡ್ ಸಿಟಿ ಇದು ಬೆಂಗಳೂರು. ಪ್ಲಾನೇ ಮಾಡಲಿಲ್ಲ ಅವರು ಸ್ಟಾರ್ಟಿಂಗಲ್ಲಿ. ಅಷ್ಟರಲ್ಲೂ ಇಂಥ IT ಹಬ್ಬ ಅಂದ್ರೆ ಗ್ರೇಟ್. ನಾವು 20 ವರ್ಷ ಆಯ್ತು ಬಂದು ಗುರು, ನಮ್ದು ಯಾವತ್ತೂ ಹಂಗೆ ಅನ್ಸಿಲ್ಲ. ಸರ್, ನಮ್ಮ ಸೌತ್ ಅವ್ರಿಗೆ ಅಂದ್ರೆ ನಮ್ಮ ಕಡೆ ಅವ್ರಿಗೆ ಏನ್ ಅನ್ಸಲ್ಲ. ನಮ್ದು ಲೋಕಲ್ ಹಂಗೆ ಒಂಥರ ಒಂದು ಅರ್ಥ ಇದೆ. ನಮ್ಮವರು ನಾವು ಬಂದು ಬರ್ತಾರಲ್ಲ ಒಂದು ಅರ್ಥ ಇದೆ.
ನೀನು ಬಂದು ಬದುಕ್ತಾ ಇರ್ತೀಯ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಇದೆ. ನಾನು ಅದನ್ನ ನೀನು ಕಪ್ಪು ಅಂತ ಅನ್ನೋದಕ್ಕೆ ನೀನ್ ಯಾರದು ಬಂದು ಬದುಕೋಗ್ತಾ ಇರತ್ತಾನೆ. ಹೌದು ಬಾಳ್ ಕೊಡ್ತಾ ಇರೋ ಊರಿದು. ಹೌದೌದು ಬೈಕೊಂಡ್ರೆ ಸರಿ ಹೋಗಲ್ಲ ನಮ್ಗೆ. ನೀನ್ ಬೈಕೊಂಬಾರ್ದು. ಹೌದು ಬಾಳ್ ಕೊಟ್ಟಿರೋ ಊರಿದು. ಬಿಡಪ್ಪ ನಿನ್ನ ಹಾಳು ಮಾಡಿದೆ ಅಂತಂದ್ರೆ ಅದು ನೀನೇ ಕಾರಣ. ಹೌದು ಹಾಳಾಗಕ್ಕೂ ಆಗುತ್ತೆ, ಅರಸ ಆಗೋದಕ್ಕೂ ಆಗುತ್ತೆ. ದುನಿಯಾ ವಿಜಯ್ ಫಿಲಮ್ ನೋಡಿಲ್ವಾ ನೀನು? ಹಾ ಹಾ ಮತ್ತೆ ಹೆಂಗಿದ್ದೋ ನಿಂಗಾದ ಅದ್ರಲ್ಲಿ ಒಂದು ರಿಯಲ್ ಸ್ಟೋರಿ ಅದು. ಯಾವ ಫಿಲಮ್ ಹೇಳಿ ನೋಡಿ ನಾನು. ದುನಿಯಾ ವಿಜಯ್ ಅಲ್ಲಿ. ದುನಿಯಾ ವಿಜಯ್ ಗೊತ್ತು. ದುನಿಯಾ ವಿಜಯ್ ಅಂತಾರೆ ಫಿಲಮ್ ಹೆಸರು. ಹೌದಾ? ದುನಿಯಾ 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 ಫಿಲಮ್. ಹಾ, ದುನಿಯಾ ಫಿಲಮ್ ನೋಡಿ ಒಂದ್ 5-6 ಸಲ ನಮ್ಮ ಕಸಿನ್ ಹಬ್ಬ ನೋಡ್ಬಿಟ್ಟಿದ್ದ. ನಾನು ಸಡನ್ ಆಗಿ ದುನಿಯಾ ವಿಜಯ್ ಯಾವ್ದೋ ಹೊಸ ಫಿಲಮ್ ಏನೋ ಬೇರೆ ಯಾವ್ದೋ ಫಿಲಮ್ ನಾನು ನೋಡ್ಲೇ. ದುನಿಯಾ ಫಿಲಮ್ ಅದ್ರ ಹೆಸರು ದುನಿಯಾ ವಿಜಯ. ಫಿಲಮ್ ಹೆಸರು ದುನಿಯಾ ವಿಜಯ. ದುನಿಯಾ ದುನಿಯಾ ಅಲ್ವಾ? ಸಬ್ ಟೈಟಲ್ ವಿಜಯ್ ಹೆಸರು ಬಂದಿದ್ದು ಅದರಿಂದ ಅಲ್ವಾ? ವಿಜಯ್ ನೋಡ್ರಿ ಒಂಥರ ತಮಿಳವ್ರು ಅನ್ಕೊಂತಿದ್ದಾರೆ ಮೊದಲು. ತಮಿಳವ್ರ ಅಲ್ಲ ಅವರೆಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಹಂಗೆ ಇರುತ್ತೆ.